ಕುಡುತನಕ್ಕೆ ಟಾಪ್ 5 ಕಾರಣ ಏನು ಅಂದ್ರೆ ಗ್ಲಾಕೋಮಾನು ಅದ್ರಲ್ಲೊಂದು ಬರುತ್ತೆ. ಇಂಡಿಯಾಲೇ ನೀವು ನೋಡಿದ್ರೆ ಆಲ್ಮೋಸ್ಟ್ 1.2 crore people are affected of glaucoma and 10% of them 12 lakhs 12 ಲಕ್ಷ ಜನ are blind because of glaucoma. ಇವಾಗ ನಾನು 1.2 ಕೋಟಿ ಅಂತ ಹೇಳಿದೆ, ಅದರಲ್ಲಿ ಆಲ್ಮೋಸ್ಟ್ 50% ಜನಕ್ಕೆ ಅವ್ರ ಗ್ಲಾಕೋಮಾ ಇದೆ ಅಂತಾನೆ ಗೊತ್ತಿಲ್ಲ. ಈ ಗ್ಲಾಕೋಮಾದಿಂದ ಇಫ್ ಏನಾದ್ರೂ ಬ್ಲೈಂಡ್ನೆಸ್ ಅಂತ ಬಂದ್ರೆ ಅದನ್ನ ಮತ್ತೆ that's why it's an irreversible blindness. ನರ ಡ್ಯಾಮೇಜ್ ಆಗಿ ಹೋಗಿರೋದನ್ನ ವಾಪಸ್ ಬರೋದಿಲ್ಲ. ನಾವು ಸಿಸ್ಟಮ್ ಯೂಸ್ ಗ್ಲಾಸ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಪ್ರೊಟೆಕ್ಟ್ ಮಾಡುತ್ತೆ ನಿಜವಾಗೂ ಹೈನ. ನೀವು ಬ್ಲೂ ಫಿಲ್ಟರ್ ಹಾಕೊಂಡು ನೀವು ಬ್ಲಿಂಕ್ ಮಾಡಲಿಲ್ಲ ಅಂದ್ರೆ ಮತ್ತೆ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಕಡೆ ಹೋಗ್ಬಿಟ್ಟು ಕಣ್ಣನ್ನ ಕ್ಲೀನ್ ಮಾಡಿಸ್ತಾರೆ, ಅದರಿಂದ ಸ್ಟೋನ್ಸ್ ಎಲ್ಲ ಆಚೆ ತೆಗಿತಾರೆ, ಕಣ್ಣಿಂದ ಕಸ ತೆಗಿತಾರೆ. ನಾವು ತುಂಬಾ ಪೇಷಂಟ್ಸ್ ನೋಡಿದೀವಿ, ಕಣ್ಣಿಗೆ ಏನೋ ಬಿದ್ದಿರುತ್ತೆ, ಈ ತರ ಹೋಗ್ಬಿಟ್ಟು ಮೋಸ್ಟ್ ಗಿಮಿಕ್ಸ್. ವಿಚ್ ಒನ್ ಇಸ್ ಗುಡ್, ಲೈಕ್ ಗ್ಲಾಸ್ ಆರ್ ಲೆನ್ಸ್? ಗ್ಲಾಸಸ್ ಆರ್ ಸೇಫ್. ಸೊ ಈ ಡಯಾಬಿಟಿಸ್ ಇಂದ ಕಣ್ಣು ಕಳ್ಕೊಂಡ್ರೆ ರಿಪ್ಲೇಸ್ ಮಾಡ್ಬೋದಾ? ನೋ. ಯೂಶಲಿ ಮನೆಗಳಲ್ಲಿ ನಾವು ಮನೆ ಮದ್ದು ಮಾಡ್ಕೊತೀವಿ. ನೀವಾಗೆ ಮನೆ ಮದ್ದುಗಳು ಮಾಡ್ದಿರಾ ನಿಮ್ಗೇನಾದ್ರು ತೊಂದರೆ ಇದ್ರೆ ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೇದು. ನಮಸ್ಕಾರ ಕರ್ನಾಟಕ, ಎಲ್ರು ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ ಅಂಡ್ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಮ್ಮ ಕರ್ನಾಟಕ ಟಿವಿ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ವೈದ್ಯೋ ನಾರಾಯಣ ಹರಿ ಅಂತ ಅಂತೀವಿ. ಅಂದ್ರೆ ಮೇ ಬಿ ದೇಶಕ್ಕೆ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ. ರೈತನ ಬಿಟ್ರೆ ಆ ಸ್ಥಾನದಲ್ಲಿರೋದು ವೈದ್ಯರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಾನ್ ಯಾಕೆ ವೈದ್ಯರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನನ್ನೊಟ್ಟಿಗೆ ಒಬ್ರು ಸ್ಪೆಷಲ್ ಡಾಕ್ಟರ್ ಇದ್ದಾರೆ. ಸೊ ನಮಗೆ ಕಣ್ಣು ಅಂತ ಹೇಳಿದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದು ನಮಗೂ ಕೂಡ ಗೊತ್ತು. ಅಂಡ್ ಬ್ಲೈಂಡ್ನೆಸ್ ಅನ್ನೋದನ್ನ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಆ ಕಣ್ಣನ್ನ ನಾವೆಷ್ಟು ಕೇರ್ ಮಾಡ್ತಾ ಇದೀವಿ, ಅಥವಾ ಮುಂದೊಂದ್ ದಿನ ನಮ್ಗೇನು ತೊಂದರೆ ಆಗದೆ ಇರೋ ರೀತಿಯಾಗಿ ಯಾವ ರೀತಿಯಾಗಿ ನೋಡ್ಕೊಂತಾ ಇದೀವಿ, ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲೇ ಹೆಸರಾಂತ ಸಂಸ್ಥೆ ಆಗಿರುವಂತ ರಾಮಯ್ಯ ಹಾಸ್ಪಿಟಲ್ ನಲ್ಲಿ HOD ಅಂಡ್ ಕನ್ಸಲ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಆಪ್ಥಮಾಲಜಿಲಿ ತುಂಬಾ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತ ಡಾಕ್ಟರ್ ತನುಜಾ ಪ್ರದೀಪ್ ಅವ್ರ ನನ್ನೊಟ್ಟಿಗೆ ಇದ್ದಾರೆ. ಸೊ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಅಂಡ್ ಬಹಳಷ್ಟು ಖುಷಿ ಆಗ್ತಾ ಇದೆ. ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳ್ದೆ, ಕಣ್ಣು ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ನ ಮಾಡ್ತೀವಿ, ಅದು ನಾವೇ ನೆಗ್ಲೆಕ್ಟ್ ಮಾಡಿ ನಮ್ ಕಣ್ಣನ್ನ ನಾವೇ ಕಳ್ಕೊಂತಾ ಇದೀವಿ. ಸೊ ಪ್ರಾರಂಭದಲ್ಲಿ ನಾವು ಮಾತನಾಡ್ಬೇಕಾದ್ರೆ ನೀವು ಹೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ಈ ಗ್ಲಾಕೋಮಾ ಅನ್ನೋ ಒಂದು ಕಾಯಿಲೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವನ್ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ನೀವು ಹೇಳೋವರೆಗೂ ಕೂಡ, ಏನು ಇದು ಯಾವ ರೀತಿಯಾಗಿ ಬರತ್ತೆ ಅಂತೆಲ್ಲ. ಸೊ ಫಸ್ಟ್ ಆಫ್ ಆಲ್ ಈ ಗ್ಲಾಕೋಮಾ ಅಂತ ಅಂದ್ರೆ ಏನು? ಗ್ಲಾಕೋಮಾ ಅನ್ನೋದು ಒಂದು ಕಣ್ಣಿನ ನರ, ಆಪ್ಟಿಕ್ ನರ್ವ್ ಅಂತೀವಿ, ಅದ್ರದ್ದು ಕಾಯಿಲೆ. ಸೊ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಏನಂದ್ರೆ, ಕಣ್ಣಿನಲ್ಲಿ ಒತ್ತಡ ಜಾಸ್ತಿ ಆಗೋದು. ಇವಾಗ ನಮ್ದು ರಕ್ತದ ಒತ್ತಡ ಅಂತ BP ಎಲ್ಲರಿಗೂ ಗೊತ್ತಿರುತ್ತೆ, ಕಣ್ಣಿನಲ್ಲೂ ಒಂದು ಒತ್ತಡ ಇರುತ್ತೆ. ಅದು ಜಾಸ್ತಿ ಆಗಿ ಕ್ರಮೇಣ ಆಪ್ಟಿಕ್ ನರ್ವ್ನ, ಕಣ್ಣಿನ ನರನ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಆವಾಗ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಗ್ಲಾಕೋಮಾ ಅನ್ನೋದು ಆಕ್ಚುಲಿ ನಾವು ನೋಡಿದ್ರೆ ವರ್ಲ್ಡ್ ಅಲ್ಲಿ ಆಗ್ಲಿ ಇಲ್ಲ ಇಂಡಿಯಾಲಾಗ್ಲಿ ಟಾಪ್ 5 ಕಾಸಸ್ ಆಫ್ ಬ್ಲೈಂಡ್ನೆಸ್ ಅಂತ ಹೇಳಿ, ಕುಡುತನಕ್ಕೆ ಟಾಪ್ 5 ಕಾರಣ ಏನು ಅಂದ್ರೆ ಗ್ಲಾಕೋಮಾನು ಅದ್ರಲ್ಲೊಂದು ಬರುತ್ತೆ. ದ ರೀಸನ್ ಯಾಕೆ ಗ್ಲಾಕೋಮಾ ಬಗ್ಗೆ ಅಷ್ಟು ನಾವು ಕೇರ್ ತಗೊಳ್ತಾ ಇದೀವಿ, ದಿಸ್ ಪರ್ಟಿಕ್ಯುಲರ್ ಮಂತ್ ಮಾರ್ಚ್ ಗ್ಲಾಕೋಮಾ ಮಂತ್ ಅಂತಾನೆ ನಾವು ಆಚರಿಸ್ತೀವಿ. ಈ ವೀಕ್ ಗ್ಲಾಕೋಮಾ ಅವೇರ್ನೆಸ್ ವೀಕ್ ಅಂತ. ಯಾಕೆ ಇದು ಗ್ಲಾಕೋಮಾ ಬಗ್ಗೆ ಇಷ್ಟು ಮಾತಾಡ್ತಾ ಇದೀವಿ ಅಂದ್ರೆ, ಗ್ಲಾಕೋಮಾ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ಹೌದು, ಖಂಡಿತವಾಗ್ಲೂ. ಪೊರೆ ಗೊತ್ತು, ಇನ್ನು ಡಯಾಬಿಟಿಕ್ ರೆಟಿನೋಪತಿನೂ ಕೇಳ್ಕೊಂಡ್ ಬರ್ತಾರೆ, ಬಟ್ ಗ್ಲಾಕೋಮಾ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಅಂಡ್ ಈ ಕಾಯಿಲೆನ ಈ ಕಾಯಿಲೆಯಿಂದ ಆಗೋ ಕುಡುತನ ಬ್ಲೈಂಡ್ನೆಸ್ ನ ತಡೆಯೋದಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ತಿಳ್ಕೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಅಂಡ್ ಈ ಗ್ಲಾಕೋಮನ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತಾನು ಕೂಡ ಕರಿತೀವಿ. ಸೊ ವೈ? ಯಾಕಂದ್ರೆ ನಮ್ಗೆ ಏನೇ ಕಾಯಿಲೆ ಬಂದ್ರು ನೋವು ಆಯ್ತು ಅಂದ್ರೆ ತಕ್ಷಣ ಹೋಗ್ತೀವಿ ಹಾಸ್ಪಿಟಲ್ ಹತ್ರ. ಸೊ ವಿ ಕ್ಯಾನ್ ಟ್ರೀಟ್ ಇಟ್. ಗ್ಲಾಕೋಮಾ ಹೆಂಗಂದ್ರೆ ಪೇನೇ ಇರೋದಿಲ್ಲ, ನೋವಿರೋದಿಲ್ಲ, ದೃಷ್ಟಿ ಕಡಿಮೆ ಆಗ್ಬಿಡ್ತಪ್ಪ ಅಂದ್ರೆ ದೃಷ್ಟಿನೂ ಕಡಿಮೆ ಆಗಿರಲ್ಲ ಈ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ. ಮೊದಲನೇ ಅರ್ಲಿ ಸ್ಟೇಜಸ್ ಅಲ್ಲಿ ಸೈಡ್ ಇಂದ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಪೆರಿಫರಲ್ ವಿಷನ್ ಅಂತ ಹೇಳ್ತೀವಿ. ಇವಾಗ ನಾವು ಸ್ಟ್ರೇಟ್ ನೋಡ್ತಾ ಇದ್ರೆ ಒಂದು ಫೀಲ್ಡ್ ಆಫ್ ವಿಷನ್ ಇರುತ್ತೆ. ಹೌದು. ಓಕೆ,
ಯೂಶಲಿ ಸೆಂಟ್ರಲ್ ನಾವು ಜಾಸ್ತಿ ನೋಡೋದು, ಬಟ್ ಸೈಡ್ ಇಂದನೂ ಇಂಪಾರ್ಟೆಂಟ್. ಈ ಗ್ಲಾಕೋಮಾ ಅನ್ನೋದು ಸೈಡ್ ಇಂದ ದೃಷ್ಟಿ ಕಡಿಮೆ ಮಾಡ್ತಾ ಬರುತ್ತೆ. ಸೊ ನೇರ ನೋಟ ಕೊನೆಯವರೆಗೂ ಚೆನ್ನಾಗಿರುತ್ತೆ. ಓಕೆ, ಪೇಷಂಟ್ಸ್ ನೇರ ನೋಟ ಕಡಿಮೆ ಆದಾಗ ಬಂದ್ರೆ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಕ್ ಆಗೋದಿಲ್ಲ. ಇವಾಗ ಗ್ಲಾಕೋಮಾ ಎಂತ ಕಾಯಿಲೆ ಅಂದ್ರೆ ಹೋಗಿರೋ ನರ ಡ್ಯಾಮೇಜ್ ಆಗಿರೋದನ್ನ ರಿವರ್ಸ್ ಮಾಡಕ್ ಆಗಲ್ಲ, ಮತ್ತೆ ತಿರುಗಿಸಿ ಅದನ್ನ ಮತ್ತೆ ಫಂಕ್ಷನ್ ಮಾಡಕ್ ಆಗಲ್ಲ. ಸೊ ಇರೋ ನರಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ವಿ ಕೆನಾಟ್ ರಿವರ್ಸ್ ದ ಬ್ಲೈಂಡ್ನೆಸ್ ಗ್ಲಾಕೋಮಾ ಇಂದ ಆಗಿರೋದು. ಆ ಕಾರಣದಿಂದ early treatment and early diagnosis is very important in glaucoma. ಓಕೆ, ಅಂದ್ರೆ ಯಾವ ಕಾರಣಕ್ಕೆ ಬರುವಂತದ್ದು ಈ ಗ್ಲಾಕೋಮಾ ಅನ್ನುವಂಥದ್ದು? ಕಾರಣ ಹೇಳಕ್ ಬರೋದಿಲ್ಲ, ಬಟ್ ಇಟ್ಸ್ ಯೂಶಲಿ ಜೆನೆಟಿಕ್. ಓಕೆ, there are particular genes. ಆ ಜೀನ್ ಇದ್ರೆ ಅವರಿಗೆ ಗ್ಲಾಕೋಮಾ ಬರೋ ಚಾನ್ಸಸ್. ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಇವಾಗ ಫ್ಯಾಮಿಲಿ ಯಾರಿಗಾದ್ರೂ ಗ್ಲಾಕೋಮಾ ಇತ್ತು ಅಂದ್ರೆ ಅಂದ್ರೆ ತಂದೆ ತಾಯಿಗಾದ್ರಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಅವ್ರಿಗೆಲ್ಲ ಯಾರಾದ್ರೂ ಗ್ಲಾಕೋಮಾ ಇದ್ರೆ ಆ ಪರ್ಸನ್ ಗೆ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಆಫ್ಟರ್ 40 ಇಟ್ಸ್ ನಾಟ್ ಅಂದ್ರೆ ಚಿಕ್ಕ ವಯಸ್ಸಲ್ಲೂ ಬರ್ಬೋದು, ಒಬ್ಬೊಬ್ರು ಹುಟ್ಟಿದ ಮಕ್ಕಳಿಗೂ ಪಾಸಿಬಲ್ ಇರುತ್ತೆ. ಬಟ್ ಮೋರ್ ಕಾಮನ್ ಆಫ್ಟರ್ 40 years of age ಇದು ಬರಲಿಕ್ಕೆ. ಅಂಡ್ ದೆನ್ ಡಯಾಬಿಟೀಸ್ ಇರೋರಿಗೆ, ಅಗೇನ್ ಡಯಾಬಿಟೀಸ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಗ್ಲಾಕೋಮಾ. ಇಲ್ಲ ಸ್ಟೀರಾಯ್ಡ್ ಡ್ರಾಪ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು, ಇಲ್ಲ ಒಬ್ಬೊಬ್ರು ಹಾಗೆ ಮೆಡಿಕಲ್ ಹೋಗಿ ಸ್ಟೀರಾಯ್ಡ್ ಡ್ರಾಪ್ಸ್ ಹಾಕೊಂಡು ಕಂಟಿನ್ಯೂಸ್ ಮಿಸ್ಯೂಸ್ ಆಫ್ ಸ್ಟೀರಾಯ್ಡ್ಸ್ ಆಲ್ಸೋ ಪ್ರೆಷರ್ ನ ಕಣ್ಣಿನ ಒತ್ತಡ ಜಾಸ್ತಿ ಮಾಡಿ ಗ್ಲಾಕೋಮಾ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಗ್ಲಾಕೋಮಾ. ಓಕೆ, ಏನೆಲ್ಲ ಲಕ್ಷಣಗಳಿರತ್ತೆ ಗ್ಲಾಕೋಮಾ ಬಂದಾಗ ನಮಗೆ? ಅದೇ ನಾನು ಆಗ್ಲೇ ಹೇಳ್ದಂಗೆ ಈ ಕಾಯಿಲೆಯಲ್ಲಿ ಲಕ್ಷಣಗಳು ಅರ್ಲಿ ಸ್ಟೇಜಸ್ ಅಲ್ಲಿ ಏನು ರೋಗ ಲಕ್ಷಣಗಳು ಇರೋದಿಲ್ಲ, ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಆ ಕಾರಣದಿಂದ 40 years ಆದ್ಮೇಲೆ ಎಲ್ಲಾರು ರೆಗ್ಯುಲರ್ ಆಗಿ ಒನ್ಸ್ ಅ ಇಯರ್ ಕಣ್ ಚೆಕ್ಅಪ್ ಮಾಡಿಸ್ಬೇಕು. ನಾವು ಸುಮ್ನೆ ದೃಷ್ಟಿ ನೋಡ್ಬಿಟ್ಟು ನಾರ್ಮಲ್ ಇದೆ, ಏನು ಕಾಯಿಲೆ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಕಂಪ್ಲೀಟ್ ಚೆಕ್ಅಪ್ ಮಾಡ್ಬೇಕು, ಕಣ್ಣಿನ ಪ್ರೆಷರ್ ನೋಡ್ಬೇಕು, ಕಣ್ಣಿನ ನರ ನೋಡ್ಬೇಕು. ದೀಸ್ ಆರ್ ದ ಸೈನ್ಸ್ ಆಫ್ ಗ್ಲಾಕೋಮಾ. ಆಗಿದ್ದಾಗ ಟು ಪ್ರೂವ್ ವೆದರ್ ಗ್ಲಾಕೋಮಾ ಇದೆಯಾ ಇಲ್ಲ ಅನ್ನೋದಕ್ಕೆ ಕೆಲವೊಂದು ಟೆಸ್ಟ್ಗಳು ಮಾಡ್ತೀವಿ. ವಿಜುವಲ್ ಫೀಲ್ಡ್ ಟೆಸ್ಟ್ ಆಗ್ಲಿ, ಇಲ್ಲ OCT ಅಂತ ಹೇಳ್ತೀವಿ. ಅದ್ ನರ ಎಷ್ಟು ಡ್ಯಾಮೇಜ್ ಆಗಿದೆ ಇಲ್ಲ ಥಿನ್ ಔಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗಿದ್ದಾಗ ನಾವು ಡ್ರಾಪ್ಸ್ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಟ್ರೀಟ್ಮೆಂಟ್ ನಾವು ಏನ್ ಹೇಳ್ತೀವಿ, ಅವಾಗ್ಲೇ ಹೇಳ್ದಂಗೆ ವಿ ಕೆನಾಟ್ ರಿವರ್ಸ್ ದ ಬ್ಲೈಂಡ್ನೆಸ್. ನರ ಒಂದ್ಸತಿ ಡ್ಯಾಮೇಜ್ ಆದ್ರೆ ಕಣ್ಣಿನ ನರ ಇಟ್ಸ್ ವೆರಿ ಸಿಮಿಲರ್ ಟು ಬ್ರೈನ್. ಓಕೆ, ಡ್ಯಾಮೇಜ್ ಆದ್ರೆ ಮತ್ತೆ ಅದನ್ನ ರಿಕವರ್ ರೀಜನರೇಟ್ ಮಾಡಕ್ ಆಗೋದಿಲ್ಲ. ಸೊ ಇರೋ ದೃಷ್ಟಿನ ಉಳಿಸೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ರೈಟ್. ಸೊ ಇವಾಗ ಸೆಂಟ್ರಲ್ ಸೈಡ್ ನಾನು ಆಗ್ಲೇ ಹೇಳಿದೆ, ಸೈಡ್ ಇಂದ ದೃಷ್ಟಿ ಕಡಿಮೆ ಆಗುತ್ತೆ. ಸೊ ಸೆಂಟ್ರಲ್ ವಿಷನ್ ಅಫೆಕ್ಟ್ ಆಗೋಕ್ ಮುಂಚೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ವಿ ಕ್ಯಾನ್ ಸೇವ್ ದ ವಿಷನ್. ಅಂದ್ರೆ ಕ್ಯೂರ್ ಮಾಡ್ಬೋದಾ ಈ ಗ್ಲಾಕೋಮಾನ? ಬಿಕಾಸ್ ನೀವು ಹೇಳ್ತಾ ಇದ್ರಿ ಅದನ್ನ ಮತ್ತೆ ನಾವು ಮಾಡಕ್ಕಾಗಲ್ಲ, ಬಟ್ ಇರೋ ದೃಷ್ಟಿನ ವಿ ಕ್ಯಾನ್ ಪ್ರಿವೆಂಟ್ ಬ್ಲೈಂಡ್ನೆಸ್. ಅಂದ್ರೆ ಅದರಿಂದ ಆಗೋ ಕುರುಡುತನ ಉಳಿಸಬಹುದು, ತಡೆಗಟ್ಟಬಹುದು. ಬಟ್ ವಿ ಕೆನಾಟ್ ಆಗಿರೋ ಡ್ಯಾಮೇಜ್ ನ ರಿವರ್ಸ್ ಮಾಡಕ್ ಆಗೋದಿಲ್ಲ. ದಟ್ಸ್ ಆ ಕಾರಣದಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಅರ್ಲಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಗ್ಲಾಕೋಮಾ. ಓಕೆ, ಸೊ ಇವಾಗ ಅಕಸ್ಮಾತ್ ನೀವು ಫಸ್ಟ್ ಹೇಳ್ತಾ ಇದ್ರಿಂದ ಜೆನೆಟಿಕ್ ಇಂದ ತುಂಬಾ ಜಾಸ್ತಿ ಬರೋ ಇದಿರತ್ತೆ ಅಂತ. ಇಫ್ ನನಗೆ ಅಂದ್ರೆ ಯಾರಿಗೋ, ನನ್ನ ಅಕ್ಕ ತಂಗಿಗೋ ಅಥವಾ ನನ್ನ ಪೇರೆಂಟ್ಸ್ಗೋ ಯಾರಿಗೋ ಇತ್ತು ಅಂತ ಹೇಳಿದ್ರೆ, ಸೊ ಫಸ್ಟ್ ನಾನು ಏನ್ ಮಾಡ್ಬೇಕು, ಯಾವ ಕೆಲಸ? ಅಂದ್ರೆ ಫಸ್ಟ್ ಕಣ್ ಚೆಕ್ಅಪ್ ಮಾಡಿಸ್ಬೇಕು. ಇವನ್ ಇಫ್ ಯು ಆರ್ ಇನ್ 20s, ಬೆಟರ್ ಟು ಗೆಟ್ ಯುವರ್ ಐಸ್ ಚೆಕ್ ಒನ್ಸ್ ಅ ಇಯರ್. ಓಕೆ, ಸೊ ಏನು ತೊಂದರೆ ಇಲ್ಲ ಅಂದ್ರೆ ವಿ ಡೋಂಟ್ ಸ್ಟಾರ್ಟ್ ಯುವರ್ ಟ್ರೀಟ್ಮೆಂಟ್, ಬಟ್ ರೆಗ್ಯುಲರ್ ಫಾಲೋ ಅಪ್ ಇಸ್ ರಿಕ್ವೈರ್ಡ್. ಓಕೆ, ಸೊ ಎವ್ರಿ ಇಯರ್ ಚೆಕ್ಅಪ್ ಮಾಡಿಸಿ. ಇಫ್ ಸಿಂಪ್ಟಮ್ ಶುರು ಆಯ್ತು ಅಂದ್ರೆ ನಿಮ್ಗೆ ಸಿಂಪ್ಟಮ್ ಶುರು ಆಗೋಕ್ ಮುಂಚೆ ನಮ್ಗೆ ಸೈನ್ಸ್ ಕಾಣುತ್ತೆ ಕಣ್ಣಲ್ಲಿ. ಅದೇನಾದ್ರು ಒತ್ತಡ ಜಾಸ್ತಿ ಆಯ್ತು, 20 ನಾರ್ಮಲಿ ಬಿಲೋ 21 ಇರ್ಬೇಕು ಪ್ರೆಷರ್. 8 to 21 ನಾರ್ಮಲ್ ಪ್ರೆಷರ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಹೋಗ್ತಾ ಇತ್ತು ಅಂದ್ರೆ ವಿ ಸ್ಟಾರ್ಟ್ ಆನ್ ಟ್ರೀಟ್ಮೆಂಟ್. ಡ್ರಾಪ್ ಶುರು ಮಾಡ್ತೀವಿ. ಡ್ರಾಪ್ಸ್ ಅಷ್ಟೇ, ದಿನಕ್ಕೆ 1 ಡ್ರಾಪ್ ಹಾಕೋದಷ್ಟೇನೆ. ದಿನಕ್ಕೆ ಒಂದ್ ಹನಿ 2 ಕಣ್ಣಲ್ಲಿ ಹಾಕೋದು, ರಾತ್ರಿ ಹೊತ್ತು ಯೂಶಲಿ ಕೊಡ್ತೀವಿ. ಅದು ಮೋಸ್ಟ್ 90% ಆಫ್ ದೆಮ್ ಅಷ್ಟೇ ಸಾಕು. ದೇರ್ ಇಸ್ ನೋ ಆಪರೇಷನ್ ಲೈಕ್ ದಟ್, ಲೈಕ್ ಆ ಒಂದು ಡ್ರಾಪ್ ಹಾಕಿನೇ ಅದನ್ನ ಪ್ರೆಷರ್ ಕಡಿಮೆ ಮಾಡ್ತೀವಿ. ಓಕೆ, ಸೊ ಪ್ರೆಷರ್ ಕಡಿಮೆ ಮಾಡಿದಾಗ ಆ ನರ ಸ್ಕ್ವೀಸ್ ಆಗೋದಾಗ್ಲಿ, ನರ ಡ್ಯಾಮೇಜ್ ಆಗೋದನ್ನ ತಡೆಗಟ್ಟಬಹುದು. ನರ ಡ್ಯಾಮೇಜ್ ತಡೆಗಟ್ಟಿದ್ರೆ ವಿಷನ್ ಲಾಸ್ ಆಲ್ಸೋ ವಿಲ್ ಬಿ ಪ್ರಿವೆಂಟೆಡ್. ಓಕೆ, ಈ ಗ್ಲಾಕೋಮಾದಿಂದ ಇಫ್ ಏನಾದ್ರೂ ಬ್ಲೈಂಡ್ನೆಸ್ ಅಂತ ಬಂದ್ರೆ ಅದನ್ನ ಮತ್ತೆ is it no that's why it's an irreversible blindness. ನರ ಡ್ಯಾಮೇಜ್ ಆಗಿ ಹೋಗಿರೋದನ್ನ ವಾಪಸ್ ಬರೋದಿಲ್ಲ. ಅಂದ್ರೆ ಒಂದ್ಸಲ ಕುರುಡುತನ ಬಂದ್ರೆ ಮತ್ತೆ ಅದನ್ನ, ಬಿಕಾಸ್ ಆಫ್ ಗ್ಲಾಕೋಮಾ ಕುರುಡುತನ ಬಂದ್ರೆ ವಿ ಕ್ಯಾನ್ ನಾಟ್ ರಿವರ್ಸ್ ಇಟ್. ಸೊ ಅದಕ್ಕೆ ಪ್ರಿವೆನ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಇವಾಗ ನೀವು ಹೇಳ್ತೀರಾ ಪೊರೆ
ಬಂತು ಅಂದ್ರೆ ಹೌದು. ನಾವು ಪೊರೆ ತೆಗ್ಬಿಟ್ಟು ಲೆನ್ಸ್ ಹಾಕ್ತಿವಿ. ದಟ್ ಇಸ್ ಅ ರಿವರ್ಸಿಬಲ್ ಬ್ಲೈಂಡ್ನೆಸ್. ಓಕೆ ಓಕೆ, ಸೊ ದೇರ್ ಇಸ್ ಅ ಡ್ಯಾಮೇಜ್, ವಿ ಟೇಕ್ ಇಟ್ ಔಟ್ ಅಂಡ್ ರೀಪ್ಲೇಸ್ ಇಟ್. ಬಟ್ ಗ್ಲಾಕೋಮಾ ಅಲ್ಲಿ ನರನೆಲ್ಲ ಚೇಂಜ್ ಮಾಡಕ್ ಆಗಲ್ಲ. ಸೊ ವಿ ಕ್ಯಾನ್ ಓನ್ಲಿ ಪ್ರಿವೆಂಟ್. ಓಕೆ ಓಕೆ, ಸೊ ಈ ಡ್ಯಾಮೇಜ್ ಆಗೋಕ್ ಮುಂಚೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಪೇಷಂಟ್ ಗೆ ವಿಷನ್ ನ ಸೇವ್ ಮಾಡ್ಬೋದು. ಓಕೆ, ಅಂದ್ರೆ ಈ ಗ್ಲಾಕೋಮನ ತಡಿಬಹುದಾ? ಐ ಮೀನ್ ಕ್ಯಾನ್ ವಿ ಕಂಟ್ರೋಲ್ ದಟ್? ಲೈಕ್ Yes. ಬರ್ದೇ ಇರೋ ತರ ಬರ್ದೇ ತರ ಹಾಗೆ ಮಾಡಕ್ ಆಗಲ್ಲ, ಬಟ್ ಡೆಫಿನೆಟ್ಲಿ ಪ್ರಿಕಾಷನ್ಸ್ ತಗೊಂಡ್ರೆ ಬರಲ್ಲ. ದಟ್ಸ್ ವಾಟ್. ಮನೇಲಿ ಯಾರಿಗಾದ್ರೂ ಗ್ಲಾಕೋಮಾ ಇತ್ತು ಅಂದ್ರೆ ರೆಗ್ಯುಲರ್ ಐ ಚೆಕ್ಅಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಓಕೆ, ಅಂಡ್ ಗ್ಲಾಕೋಮಾ ಡಿಟೆಕ್ಟ್ ಆಯ್ತು ಅಂದ್ರೆ ರೆಗ್ಯುಲರ್ ಯೂಸ್ ಆಫ್ ಡ್ರಾಪ್ಸ್, ವಾಟ್ ದ ಡಾಕ್ಟರ್ ಪ್ರಿಸ್ಕ್ರೈಬ್ಸ್, ದ ವೈದ್ಯರು ಏನ್ ಹೇಳ್ತಾರೋ ಅದನ್ನ ಕರೆಕ್ಟ್ ಆಗಿ ಹಾಕೊಂಡ್ರೆ. ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಇಟ್ಸ್ ಅ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಇಟ್ಸ್ ನಾಟ್ ಲೈಕ್ ಇವಾಗ BP ಬಂತು, ರಕ್ತ BP ಹೆಚ್ಚಾಯ್ತು, ಮಾತ್ರೆ ಕೊಡ್ತೀವಿ. ಇಟ್ಸ್ ನಾಟ್ ಲೈಕ್ 1 ವರ್ಷ ತಗೊಂಡು ನಾನು ನಿಲ್ಸ್ಬಿಟ್ರೆ ಅಂದ್ರೆ ಮತ್ತೆ BP ಜಾಸ್ತಿ ಆಗುತ್ತೆ. ಕಂಟಿನ್ಯೂಸ್ ಅದು ಲೈಫ್ ಟೈಮ್ Yes. ತಗೊಳ್ತಾನೆ ಹಾ, ಇರ್ಬೇಕು. ಇದು ಹಾಗೇನೆ. ಇದು ಕಣ್ಣಲ್ಲಿ BP. ಓಕೆ ಓಕೆ, ನೀವು 1 ವರ್ಷ ಡ್ರಾಪ್ಸ್ ಹಾಕಿದ್ರೆ ಏನು ಗೊತ್ತಾಗಲ್ಲ, ನಿಮ್ಗೆ ವಿಷನ್ ಚೇಂಜ್ ಆಗಲ್ಲ, ಏನೂ ಆಗೋದಿಲ್ಲ. ಬಟ್ ಪ್ರೆಷರ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಡ್ಯಾಮೇಜ್ ಆಗ್ತಾ ಇರಲ್ಲ. ನೀವು ನಿಲ್ಸಿದ್ರೆ ಮತ್ತೆ ಡ್ಯಾಮೇಜ್ ಆಗಕ್ ಶುರು ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಮತ್ತೆ ಡ್ಯಾಮೇಜ್ ಆಗಕ್ ಶುರು ಆಗುತ್ತೆ. ಓಕೆ ಸೊ ಇಟ್ಸ್ ಅ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಕೆಲವೊಬ್ರು ಏನ್ ಮಾಡ್ತಾರೆ, ತಗೊಳ್ತಾರೆ, 1-2 ವರ್ಷ ಹಾಕಿರ್ತಾರೆ, ಆಮೇಲೆ ಬರೋದೇ ಇಲ್ಲ, ಚೆಕಪ್ ಗೆ ಬರೋದಿಲ್ಲ. ದೆನ್ ದೇ ಕಮ್ ಆಫ್ಟರ್ 5 years ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ. ಬಿಟ್ಟಿರುತ್ತೆ. ಸೊ ಗ್ಲಾಕೋಮಾ ಅನ್ನೋದು, ಇಫ್ ವಿ ಹ್ಯಾವ್ ಟು ಪ್ರಿವೆಂಟ್ ಬ್ಲೈಂಡ್ನೆಸ್ ಬಿಕಾಸ್ ಆಫ್ ಗ್ಲಾಕೋಮಾ, ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ರೆಗ್ಯುಲರ್ ಐ ಚೆಕ್ಅಪ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ನಾವು ಕಂಡಿಡಿಯಕ್ಕೂ ಆಗಲ್ಲ ಅಂಡ್ ನಮ್ಗೇನು ಲಕ್ಷಣಗಳು ಬರೋದಿಲ್ಲ. ಸೊ ನೀವು ಹೇಳ್ದಂಗೆ ರೆಗ್ಯುಲರ್ ಆಗಿ ಐ ಚೆಕ್ಅಪ್ ಮಾಡ್ತಾ ಇದ್ರೆ ಬರ್ತಿರುತ್ತೆ. ಅಂಡ್ ನಿಮ್ಮ ಸರ್ವಿಸ್ ಅಲ್ಲಿ ಲೈಕ್ ನೀವಾಗ್ಲೇ ಹೇಳ್ತಾ ಇದ್ರಿ, ಈಗ ರಾಮಯ್ಯ ಹಾಸ್ಪಿಟಲ್ ಅಲ್ಲೇನೆ ಸತತವಾಗಿ ಒಂದು 14 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರ. ಸೊ ಒಂದೆಷ್ಟು ಪೇಷಂಟ್ಸ್ ನ ನೋಡಿರ್ಬೋದು ನೀವು, ಈ ಗ್ಲಾಕೋಮಾ ಸಮಸ್ಯೆ ಇರುವಂತ ಪೇಷಂಟ್ಸ್? ಇಟ್ ಇಸ್ ಕ್ವೈಟ್ ಕಾಮನ್. ಇಂಡಿಯಾ ಅಲ್ಲಿ ಅವೇರ್ನೆಸ್ ಕಡಿಮೆ ಅಷ್ಟೇನೆ, ಬಟ್ ಡಿಸೀಸ್ ಇಸ್ ಕ್ವೈಟ್ ಕಾಮನ್. ಇಂಡಿಯಾಲೇ ನೀವು ನೋಡಿದ್ರೆ ಆಲ್ಮೋಸ್ಟ್ 1.2 crore people are affected of glaucoma, and 10% of them, 12 lakhs, 12 ಲಕ್ಷ ಜನ are blind because of glaucoma. ಓಕೆ ಓಕೆ, ಇವಾಗ ನಾನು 1.2 ಕೋಟಿ ಅಂತ ಹೇಳ್ದೆ, ಅದರಲ್ಲಿ ಆಲ್ಮೋಸ್ಟ್ 50% ಜನಕ್ಕೆ ಅವ್ರ ಗ್ಲಾಕೋಮಾ ಇದೆ ಅಂತಾನೆ ಗೊತ್ತಿಲ್ಲ. ಸೊ ನೀವ್ ಕೇಳಿದ್ರೆ ಎಷ್ಟ್ ಜನ ಬರ್ತಾರೆ, ಎಷ್ಟ್ ಜನ ನೋಡಿದೀವಿ ಅಂತ. ಎವ್ರಿ ಡೇ, ದಿನಕ್ಕೆ ಒಂದು ಇಬ್ರಾದ್ರೂ ಇದ್ದೇ ಇರ್ತಾರೆ. ಸೊ ನೀವು ತಿಂಗಳಿಗೆ ಒಂದು ಆಲ್ಮೋಸ್ಟ್ 50-60 ಜನ ಇರ್ತಾರೆ ಫ್ರೆಶ್ ಆಗಿ ಗ್ಲಾಕೋಮಾ ಅಂತ ನೋಡೋದು, ಡಿಟೆಕ್ಟ್ ಮಾಡೋದು ಎಲ್ಲ. ಸೊ ಇಟ್ ಇಸ್ ಕ್ವೈಟ್ ಕಾಮನ್ ಇಂಡಿಯಾ. ಅವೇರ್ನೆಸ್ ಇಲ್ಲ ಅಷ್ಟೇನೆ. ಓಕೆ, ಸೊ ಇವಾಗ ಸ್ವಲ್ಪ ಅವೇರ್ ಆದ್ರೆ ಆಗ್ತಾ ಇದೆ ಇವಾಗ. ಐ ಮೀನ್ ದಟ್ಸ್ ವಾಟ್ ಪೀಪಲ್ ಆರ್ ಗೆಟಿಂಗ್ ಅವೇರ್. ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಇದ್ರೆ ಅವರೇ ಬರ್ತಾರೆ, ನೋಡಿ ನಮ್ಮ ಅಕ್ಕನ್ಗಿದೆ, ನನ್ಗೂ ಇದ್ಯಾ, ಚೆಕ್ ಮಾಡಿ ಅಂತ. ಸೊ ದ ಅವೇರ್ನೆಸ್, ಐ ಮೀನ್ ಗವರ್ಮೆಂಟ್ ಇಸ್ ಆಲ್ಸೋ ತುಂಬಾ ಪ್ರೊಪಗೇಟ್ ಮಾಡ್ತಾ ಇದಾರೆ. ಸೊ ಇಟ್ ಇಸ್ ಇಂಪ್ರೂವಿಂಗ್. ಮುಂಚಿನ ತರ ಇಲ್ಲ, ಬಟ್ ಇಟ್ ನೀಡ್ಸ್ ಟು ಬಿ ಇವನ್ ಮೋರ್. ಪೀಪಲ್ ನೀಡ್ ಟು ಬಿ ಇವನ್ ಮೋರ್ ಅವೇರ್, ಬಿಕಾಸ್ ಈಗ ಅವಾಗ್ಲೇ ಹೇಳ್ದಂಗೆ, ದಿಸ್ ಇಸ್ ನಾಟ್ ಅ ಡಿಸೀಸ್ ವೇರ್ ವಿ ಕ್ಯಾನ್ ಕ್ಯೂರ್. Yeah, that's true. So the only way to tackle it, prevent blindness, is to recognize it and identify it and treat it before it happens. So ಅದಕ್ಕೆ awareness is the most important. ಜನರಿಗೆ ತಿಳುವಳಿಕೆ ಇದ್ರೆ ಡೆಫಿನೆಟ್ ಆಗಿ ಬರ್ತಾರೆ. ಅಂಡ್ ಬಂದವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ಶುರು ಮಾಡೋದಿಲ್ಲ. ಇದ್ರೆ ರೋಗ ಲಕ್ಷಣಗಳು ಇದ್ರೆ ವಿ ಸ್ಟಾರ್ಟ್ ಆನ್ ಟ್ರೀಟ್ಮೆಂಟ್. ಅಂಡ್ ಟ್ರೀಟ್ಮೆಂಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್. ಮೋಸ್ಟ್ 90% ಪೀಪಲ್ಗೆ ಡ್ರಾಪ್ಸ್ ಅಲ್ಲೇ ಸಾಕು. ಓಕೆ, ಡ್ರಾಪ್ಸ್ ಅಲ್ಲೂ 1 ಡ್ರಾಪ್, ಇವಾಗ BP ಒಂದ್ ಮಾತ್ರೆ ಹಾಕ್ತಿವಿ, ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಮಾತ್ರೆ ಹೆಚ್ಚು ಮಾಡ್ತೀವಿ. ಗ್ಲಾಕೋಮಾಲೂ ಹಂಗೇನೆ, 1 ಡ್ರಾಪ್ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದ್ ಡ್ರಾಪ್ ಹಾಕ್ತಿವಿ. ಓಕೆ ಓಕೆ, ಡ್ರಾಪ್ಸ್ ಅಲ್ಲೇ ಒಂದ್ 90% ಜನಕ್ಕೆ ಕಡಿಮೆ ಮಾಡ್ಬೋದು. ಡ್ರಾಪ್ಸ್ ಅಲ್ಲೂ ಕಡಿಮೆ ಆಗ್ತಾ ಇಲ್ಲ, ಪ್ರೆಷರು, ನರ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಲೇಸರ್, ಸರ್ಜರಿ ಆಪ್ಷನ್ಸ್ ಇದಾವೆ. ಓಕೆ, ಸೊ ವಿಚ್ ರೆಡ್ಯೂಸ್ ಡ್ರಾಪ್ಸ್ ನೀಡ್ ನ ಕಡಿಮೆ ಮಾಡುತ್ತೆ. ಓಕೆ, ಅಗೇನ್ ನೀವು ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತಾರೆ, ಸರ್ಜರಿ ಮಾಡಿದ್ರೆ ಮತ್ತೆ ದೃಷ್ಟಿ ಬಂದ್ಬಿಡುತ್ತ ಅಂತ. ಇಲ್ಲ, ಬರೋದಿಲ್ಲ. ಎನಿ ಸರ್ಜರಿ, ಎನಿ ಟ್ರೀಟ್ಮೆಂಟ್ ಗ್ಲಾಕೋಮಾಗೆ ಒತ್ತಡ ಕಡಿಮೆ ಮಾಡಕ್ ಮಾಡ್ತೀವಿ ಹೊರತು ನರ ಫಂಕ್ಷನ್ ನ ರಿವರ್ಸ್ ಮಾಡೋದಕ್ಕೆ ಯಾವ್ದು ಇನ್ನೂ ಟ್ರೀಟ್ಮೆಂಟ್ ಬಂದಿಲ್ಲ. ಸೊ ಆಗಿರೋ ಡ್ಯಾಮೇಜ್ ಯಾವ ಕಂಟ್ರಿಲೂ ಕೂಡ ಇದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ. ನರ ಕಣ್ಣಿನ ನರ ಆಲ್ಮೋಸ್ಟ್ 1 billion ನರ್ವ್ಸ್ ಇರುತ್ತೆ. ಅದೆಲ್ಲ ಕೂಡ್ಸಿ ಜಾಯಿನ್ ಮಾಡಕ್ ಆಗೋದಿಲ್ಲ. ಸೊ ಹಾಗೆ ಮುಂಚೆನೆ ಅರ್ಲಿಯರ್ ಸ್ಟೇಜ್ ಅಲ್ಲಿ ನಮ್ಗೆ ತಿಳ್ಕೊಂಡ್ರೆ ಇಟ್ ವಿಲ್ ಬೆಟರ್ ಅಂತ ಹೇಳ್ತಾ ಇದ್ರೆ. ಅಂಡ್ ಈಗ
ಫಾರ್ ಎಕ್ಸಾಂಪಲ್ ಒಂದ್ ಕಣ್ ರೆಡ್ ಆಯ್ತು ಅಥವಾ ಕಣ್ಣು ಏನಾದ್ರು ಪೇನ್ ಬಂತು ಅಥವಾ ತುಂಬಾ ಏನೋ ಕಣ್ಣು ನೋವಾಗ್ತಾ ಇದೆ ಅಂತ ಒಂದೊಂದು ಡ್ರಾಪ್ಸ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಮೆಡಿಕಲ್ ಅಲ್ಲಿ ಹೋಗಿ ತಗೊಂಬರದ್ ಮಾಡ್ತೀವಿ, ಅಥವಾ ತುಂಬಾ ಸ್ಕ್ವೀಸ್ ಮಾಡ್ತೀವಿ ಐಸ್ ನ, ಇದನ್ನೆಲ್ಲ ಮಾಡ್ತೀವಿ. ಸೊ ಈ ಕಾರಣಕ್ಕೂ ಗ್ಲಾಕೋಮಾ ಬರೋ ಚಾನ್ಸಸ್ ಇರತ್ತಾ? ಅದೇ ಈ ಕೆಂಪಾಯ್ತು, ಮಡ್ರಾಸ್ ಆಯ್ ಬಂತು ಅಂತ ಮೆಡಿಕಲ್ ಸ್ಟೋರ್ ಹೋಗಿ ಸ್ಟೀರಾಯ್ಡ್ ಕೊಡ್ತಾರೆ. ಸ್ಟೀರಾಯ್ಡ್ ಡ್ರಾಪ್ಸ್ ಗಿವ್ ಫಾಸ್ಟೆಸ್ಟ್ ರಿಲೀಫ್. ಓಕೆ, ಅದನ್ನ ಒಬ್ರಿಗೆ ತಂದಿರ್ತಾರೆ, ಮನೆ ಮಂದಿ ಎಲ್ಲಾ ಹಾಕ್ತಾ ಇರ್ತಾರೆ. ಸ್ಟೀರಾಯ್ಡ್ ಮಿಸ್ಯೂಸ್, ಸ್ಟೀರಾಯ್ಡ್ಸ್ ಆರ್ ನೋನ್ ಟು ಕಾಸ್ ಪ್ರೆಷರ್, ಕಣ್ಣಿನ ಪ್ರೆಷರ್ ಜಾಸ್ತಿ ಮಾಡೋ, ವಿ ಕಾಲ್ ಸ್ಟೀರಾಯ್ಡ್ ರೆಸ್ಪಾಂಡರ್ಸ್. 1 ಡ್ರಾಪ್ ಹಾಕಿದ್ರೂ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಬಟ್ ನೋವಾಗೋದಿಲ್ಲ. ಸೊ ದೇ ವಿಲ್ ನಾಟ್ ರಿಯಲೈಸ್. ಓಕೆ, ಸೊ ಕಂಟಿನ್ಯೂಸ್ ಮಿಸ್ಯೂಸ್ ಆಫ್ ಸ್ಟೀರಾಯ್ಡ್ಸ್ ಪ್ರೆಷರ್ ಜಾಸ್ತಿ ಮಾಡಿ ನರ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆ ಡ್ರಾಪ್ಸ್ ಇಂದನೂ ಎಫೆಕ್ಟ್ ಆಗುತ್ತೆ ನಮ್ಗೆ. ಹೌದು. ಎಸ್ ಡಾಕ್ಟರ್, ನಾವ್ ಈಗ ಗ್ಲಾಕೋಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವಾಗ್ಲೇ ಹೇಳಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಡೌಟ್ಸ್ ಇದೆ ನನಗೆ, ಬಿಕಾಸ್ ನೀವು ಆಪ್ಟೋಮಲಜಿಸ್ಟ್ ಆಗಿರೋದ್ರಿಂದ ನಾನು ಈ ಪ್ರಶ್ನೆಗಳನ್ನ ಕೇಳಲೇಬೇಕು. ಕೆಲವ್ರಿಗೆ ಕೆಲವೊಂದು ಮಿತ್ಸ್ ಇದೆ, ನಾನು ಟ್ರೂತ್ ಅಂತ ಹೇಳಲ್ಲ, ಬಿಕಾಸ್ ಕಣ್ಣಿಗೆ ಅದ್ ಮಾಡಿದ್ರೆ ಇದಾಗತ್ತೆ ಅಥವಾ ತುಂಬಾ ಮಿತ್ಸ್ ಗಳಿದೆ ಅಥವಾ ಕಲ್ಪನೆಗಳಂತ ಹೇಳ್ತೀವಿ. ಸೊ ಯಾವ ತಪ್ಪು ಕಲ್ಪನೆಗಳಲ್ಲಿ ಜನ ಇದ್ದಾರೆ ಈ ಕಣ್ಣಿನ ಬಗ್ಗೆ? ಅಬೌಟ್ ಗ್ಲಾಕೋಮಾ ನಾರ್ಮಲ್ ಕ್ಯಾಶುವಲ್ ಆಗಿ ಐಸ್ ಬಗ್ಗೆ. ಸೊ ಥಿಂಗ್ಸ್ ದಟ್ ವಿ ಸಿ ಇನ್ ದ OPD ನಾನು ಹೇಳ್ತೀನಿ. ಕೆಲವೊಬ್ರು ಬರ್ತಾರೆ, ದೇ ಥಿಂಕ್ ಬೆಳಗ್ಗೆ ಎದ್ದು ಕಣ್ಣಿಗೆ ಚೆನ್ನಾಗಿ ನೀರ್ ಹಾಕೊಂಡು ಹಾಕೊಳ್ಬೇಕು ಅಂತ, ವಿಚ್ ಇಸ್ ನಾಟ್. ಬೇಕಾಗಿಲ್ಲ. ನಮ್ ಕಣ್ಣು ಲೈಕ್ ಇಟ್ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ನಮ್ ಲಿಡ್ಸ್ ಆಗ್ಲಿ, ಕಣ್ ನೀರ್ ಆಗ್ಲಿ, ದೇರ್ ಫಾರ್ ಒನ್ ಪರ್ಪಸ್. ಅಂಡ್ ನಮ್ ಕಣ್ಣೀರ್ ಸಾಕು ನಮ್ ಕಣ್ಣನ್ನೆಲ್ಲ ಕ್ಲೀನ್ ಮಾಡೋದಿಕ್ಕೆ. ನಾವ್ ಸ್ಪೆಷಲ್ ಆಗಿ ನೀರ್ ಹಾಕಿ ತೊಳೆಯೋದೇನು ಬೇಕು. ಸೊ ಇಸ್ ಇಟ್ ಗುಡ್ ಟು ಕ್ರೈ? ಕ್ರೈಯಿಂಗ್ ಬೇಕಾಗಿಲ್ಲ. ನಾರ್ಮಲಿ ಓನ್ಲಿ ನಮ್ಗೆ ಕಣ್ಣೀರು ವಿಲ್ is enough to wash away any dust which fall into the eye. Okay. So ಸ್ಪೆಷಲ್ ಆಗಿ ಒಬ್ಬೊಬ್ರು ಬರ್ತಾರೆ, ದಿನಾ ಡ್ರಾಪ್ಸ್ ಹಾಕ್ಬೇಕು ನಾನು, ಅವಾಗ್ಲೇ ಕಣ್ ಕ್ಲೀನ್ ಆಗುತ್ತೆ ಅಂತ. ಆತರ ಎಲ್ಲ ಏನು ಬೇಕಾಗಿಲ್ಲ. ಸೊ ಅದು ಡಿಫಾಲ್ಟ್ ಎಲ್ಲ ಇದೆ. ಸೊ ಅದೇ ಕ್ಲೀನ್ ಮಾಡ್ಕೊಳ್ಳೋದು ನಾವು ಅವಶ್ಯಕತೆ ಇಲ್ಲ. ಅಂಡ್ ಆಸ್ ಎ ಗರ್ಲ್ ಅಂಡ್ ಲೈಕ್ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್. ಈ ಕಾಜಲ್ ಹಾಕಿದ್ರೆ ಕಣ್ಣು ಕ್ಲೀನ್ ಆಗತ್ತೆ ಅಂತ ಹೇಳ್ತಾರೆ, ಬಿಕಾಸ್ ಈ ದೊಡ್ಡವರೆಲ್ಲ ಮಾತನಾಡ್ಬೇಕಾದ್ರೆ ಇದನ್ನ ಹೇಳ್ತಾರೆ. ಇಸ್ ಇಟ್ ಟ್ರೂ? ನಾಟ್ ರಿಯಲಿ. ಓಕೆ, ಕಾಡ್ಕೆ ಹಾಕಿದ್ರೆ ಕಣ್ ಚೆನ್ನಾಗ್ ಕಾಣುತ್ತೆ ಹೊರತು ಏನು ಕ್ಲೀನ್ ಎಲ್ಲ ಆಗೋದಿಲ್ಲ. ಅದೆಲ್ಲ ಸುಳ್ಳು, ಅದೆಲ್ಲ ಕಸ ಎಲ್ಲ ತೆಗ್ದ್ಬಿಡತ್ತೆ, ಅದೆಲ್ಲ. ಅಂಡ್ ಡಾಕ್ಟರ್, ಇದನ್ನು ಕೂಡ ನೀವು ನೋಡಿರ್ತೀರಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಲೈಕ್ ಟ್ರೆಂಡಿ ವಿಡಿಯೋಸ್ ಇದೆ. ಕೆಲವೊಂದು ಕಡೆ ಹೋಗ್ಬಿಟ್ಟು ಕಣ್ಣನ್ನ ಕ್ಲೀನ್ ಮಾಡಿಸ್ತಾರೆ, ಅದರಿಂದ ಸ್ಟೋನ್ಸ್ ಎಲ್ಲ ಆಚೆ ತೆಗಿತಾರೆ, ಕಣ್ಣಿಂದ ಆ ಕಸ ತೆಗಿತಾರೆ. ಅದು ಎಷ್ಟು ಒಳ್ಳೇದು ಆ ತರ ಮಾಡಿಸೋದು? ಐ ವುಡ್ ಸೇ ಇಟ್ಸ್ ಡೇಂಜರಸ್. ಓಕೆ, ನಾವು ತುಂಬಾ ಪೇಷಂಟ್ಸ್ ನೋಡಿದೀವಿ, ಕಣ್ಣಿಗೆ ಏನೋ ಬಿದ್ದಿರುತ್ತೆ, ಈ ತರ ಹೋಗ್ಬಿಟ್ಟು ಮೋಸ್ಟ್ಲಿ ಗಿಮಿಕ್ಸ್ ಅವ್ರ ಕೈಯಲ್ಲೇ ಇಟ್ಕೊಂಡಿರ್ತಾರೆ, ಇಲ್ಲ ಒಬ್ಬೊಬ್ರು ನಾಲ್ಗೆಯಲ್ಲಿ ತೆಗಿಯೋದು ಏನೇನೋ ಮಾಡ್ತಾರೆ. ಹೌದು, ಅದು ಕೂಡ ನೋಡಿದೀವಿ. ದೇರ್ ಆಲ್ ದೇರ್ ವಿತ್ ಇನ್ ದೆಮ್ ಓನ್ಲಿ. ಅದನ್ನ ತೆಗ್ದ್ಬಿಟ್ಟು ತೋರಿಸ್ತಾರೆ ಪೇಷಂಟ್ ಗೆ, ಇಷ್ಟು ಬಂದ್ಬಿಡ್ತು ಅಂತ. ವಿ ಹ್ಯಾವ್ ಸೀನ್ ಪೀಪಲ್ ಲೂಸ್ ಐಸ್ ಬಿಕಾಸ್ ಆಫ್ ದಟ್. ಫಂಗಲ್ ಕಾರ್ನಿಯಲ್ ಅಲ್ಸರ್ಸ್ ಆಗೋದು, ಇನ್ಫೆಕ್ಷನ್ಸ್ ಆಗೋದು ಕಾರ್ನಿಯಾಗೆ, ಆತರ ಎಲ್ಲ ನೋಡಿದೀವಿ. ಆಲ್ ದಟ್ ಇಸ್ ಆಕ್ಚುಲಿ ನಾಟ್ ಅಡ್ವೈಸಬಲ್. ಕಣ್ಣಿಗೆ ಏನೋ ಬಿತ್ತು ಅಂದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ, ಅಂಡ್ ವಿನ್ ಸ್ಟೆರೈಲ್ ಕಂಡೀಷನ್ಸ್ ವಿ ಕ್ಯಾನ್ ಟೇಕ್ ಇಟ್ ಔಟ್, ಅಂಡ್ ಆಂಟಿಬಯೋಟಿಕ್ಸ್ ಬೇಕು ಅಂದ್ರೆ ಕೊಡ್ತೀವಿ. ಬಟ್ ಡೋಂಟ್ ಡೂ ಆಲ್ ದೀಸ್ ಥಿಂಗ್ಸ್. ತುಂಬಾ ಜನ ಏನು ಎಣ್ಣೆ ಹಾಕೊಳೋದು, ಹೌದು, ಅದೆಲ್ಲ ನಾಟ್ ಗುಡ್. ನಂಗೆ ಮುಂಚಿನ ಕಾಲದ ಗೊತ್ತಿಲ್ಲ, ಬಟ್ ನಾವು ನೋಬಡಿ ಅಂಗಡಿಯಲ್ಲಿ ಎಣ್ಣೆ ತಗೊಂಡ್ಬಂದ್ ಹಾಕೊಂಡ್ಬಿಡ್ತಾರೆ, ಹರಳೆಣ್ಣೆ ಅಂತ. ಮುಂಚಿನ ಕಾಲದಲ್ಲೆಲ್ಲ ಅದನ್ನ ಕುದಿಸಿ ಸ್ಟೆರೈಲ್ ಮಾಡಿ, ಯಾರು ಓಪನ್ ಮಾಡ್ತೀರಾ ಆಮೇಲೆ ಹಾಕೊಳ್ಳೋರು ಅನ್ಸುತ್ತೆ, ನನ್ಗೆ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಟ್ರೈಡ್ ಆಲ್ ದಟ್. ಬಟ್ ಇವಾಗ ಅದನ್ನ ತಗೊಂಬಂದ್ ಹಂಗೆ ಹಾಕೊಂಡಿರ್ತಾರೆ, ಅಂಡ್ ದೇ ಕ್ಯಾನ್ ಕಾಸ್ ಇನ್ಫೆಕ್ಷನ್ಸ್. And we see a lot of them. All the oils will have fungus within it. Okay. So they can cause infections. And unnecessarily, num practice allantu we have seen people lose their eyes. So not advisable. Okay. So ನಾ ಈ ಕ್ವಶನ್ಸ್ ನ ಕೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿರುತ್ತೆ, ಇತ್ತೀಚಿನ ದಿನಗಳಲ್ಲಿ ಫೋನ್ ಬಿಟ್ಟಿರೋದಿಲ್ಲ. ಬೆಳಗ್ಗೆ ಎದ್ರೆ ಫೋನು, ರಾತ್ರಿ ಆದ್ರೆ ಫೋನು, ಅದ್ರಲ್ಲೂ ಮಕ್ಳು ಅಂತೂ ಫೋನು, ಲ್ಯಾಪ್ಟಾಪ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಮಕ್ಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು? ಹೌ ಇಟ್ ಎಫೆಕ್ಟ್ಸ್?
ಆಕ್ಚುಲಿ ನೀವು ಮಕ್ಳು ಅಂತೀರಾ, ಇವಾಗ ಈ ನಡುವೆ ನಮ್ಗೆ ವಯಸ್ಸಾದವ್ರು ಅಡಿಕ್ಟೆಡ್ ಇಬ್ರು ಕಂಪ್ಲೇಂಟ್ ಮಾಡ್ತಿರ್ತಾರೆ, ಹಸ್ಬೆಂಡ್ ವೈಫ್, ಅವರು ಫೋನ್ ಬಿಟ್ಬಿಡೋದ್ ನೋಡೋದಿಲ್ಲ ಅಂತ. ಇಟ್ಸ್ ಸಿ ಕಂಟಿನ್ಯೂಸ್ ಸ್ಟೇರಿಂಗ್ ಮೊಬೈಲ್ ಫೋನ್ ಆರ್ ಲ್ಯಾಪ್ಟಾಪ್ಸ್. ಮುಂಚೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅನ್ನೇವಿ, ವಿಚ್ ವಾಸ್ ಯೂಸ್ ಟು ಬಿ ಓನ್ಲಿ ಇನ್ IT ಪ್ರೊಫೆಷನಲ್ಸ್. ಇವಾಗ ಎಲ್ಲಾರಲ್ಲೂ ಕಾಣ್ತಾ ಇದೆ. ಇಟ್ ಕ್ಯಾನ್ ಕಾಸ್ ಡ್ರೈನೆಸ್, ಒಣತನ ಆಗುತ್ತೆ. ಟಿಯರ್ ಫಿಲಮ್ ನಮ್ದೇನು ಬ್ಲಿಂಕ್ ಮಾಡಿಲ್ಲ ಅಂದ್ರೆ ಇಟ್ ಕ್ಯಾನ್ ಗೆಟ್ ಎವಾಪರೇಟೆಡ್. ಸೊ ಅಲ್ಲಿ ಡ್ರೈ ಸ್ಪಾಟ್ಸ್ ಆದಾಗ ಇಟ್ ಕ್ಯಾನ್ ಕಾಸ್ ಇನ್ಫ್ಲಮೇಷನ್ ಅಂಡ್ ಕಾಸ್ ಪೇನ್ ನೋವಾಗೋದು ಎಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಗ್ಯಾಜೆಟ್ಸ್, ಡಿಜಿಟಲ್ ಮಾನಿಟರ್ಸ್ ಅಂತ ಹೇಳ್ತೀವಿ, ನೋಡ್ಬೇಕಾದಾಗ ಟು ಬ್ಲಿಂಕ್. ಓಕೆ, ಸೊ ಇವಾಗ ಮುಂಚೆ ಅದೇ ಕಂಪ್ಯೂಟರ್ IT ಪ್ರೊಫೆಷನಲ್ಸ್ ಹೇಳ್ಕೊಡೇವಿ, ಇವಾಗ ಎಲ್ಲಾರ್ಗು ಹೇಳ್ಕೊಡ್ಬೇಕು ಅನ್ಸುತ್ತೆ, ಚಿಕ್ಕ ಮಕ್ಳಾಗ್ಲಿ ದೊಡ್ಡವ್ರ ವಯಸ್ಸಾದವ್ರಿಗಾಗ್ಲಿ. 20-20-20 ರೂಲ್ ಅಂತ ಹೇಳ್ತೀವಿ. ಅಂದ್ರೆ ಎವ್ರಿ 20 minutes 20 seconds ದೂರ ಏನೋ 20 feet ಅವೇ ಯಾವ್ದಾದ್ರು ಆಬ್ಜೆಕ್ಟ್ ನೋಡ್ಬೇಕು. ಎವ್ರಿ 20 ನಿಮಿಷಕ್ಕೆ ಒಂದ್ಸತಿ 20 ಸೆಕೆಂಡ್ ಅಷ್ಟೇನೆ. ಓಕೆ, ದೂರ 20 feet ಇರೋ ಆಬ್ಜೆಕ್ಟ್ ನ ನೋಡ್ಬೇಕು. 20 seconds ಗೆ ಕಂಪ್ಯೂಟರ್ ಮಾನಿಟರ್ ಇಂದ ದೂರ ನೋಡಿ ಅಂದ್ರೆ ಮೊಬೈಲ್ ನೋಡ್ಬಾರ್ದು. ಓಕೆ, ದಿಸ್ ರಿಲ್ಯಾಕ್ಸಸ್ ದ ಐ ಮಸಲ್ಸ್ ಇನ್ ದ ಐ, ಸೊ ಸ್ಟ್ರೈನ್ ಕಡಿಮೆ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಬ್ಲಿಂಕ್ ಮಾಡ್ತೀವಿ ವೆನ್ ವಿ ಸಿ ಫಾರ್ ಅವೇ, ಅಂಡ್ ದಟ್ ಸೊ ಟಿಯರ್ ಫಿಲಮ್ ಸ್ಪ್ರೆಡ್ ಆಗುತ್ತೆ ಅಂಡ್ ಇಟ್ ವಿಲ್ ಪ್ರೊಟೆಕ್ಟ್ ದ ಐ. ಸೊ ದಿಸ್ ಸಂಬಡಿ ಯಾರೇ ಆಗ್ಲಿ 8 ಗಂಟೆ ಕಾಲ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದಾರೆ, ಇಲ್ಲ ಟಿವಿ ಮುಂದೆ ಕುತ್ಕೊಂಡಿದಾರೆ, ಇಲ್ಲ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದಾರೆ ಅಂದ್ರೆ ದಿಸ್ ಇಸ್ ಅ ಮಸ್ಟ್. ಇದ್ ಮಾಡ್ಬೇಕು. ಸೊ ಅದ್ರಿಂದಾನು ಕೂಡ ಈ ವಿಷನ್ ಕಮ್ಮಿ ಆಗೋದು ಅಥವಾ ಇದೆಲ್ಲ ಜಾಸ್ತಿ ಆಗ್ತದೆ. ಡೆಫಿನೆಟ್ ಡ್ರೈನೆಸ್ ಆದ್ರೆ ಡೆಫಿನೆಟ್ ಆಗಿ ವಿಷನ್ ಬ್ಲರ್ ಆಗುತ್ತೆ. ಓಕೆ, ಇನ್ನೊಂದು ಡಾಕ್ಟರ್ ಈ ಕ್ವಶನ್ ಪರ್ಸನಲ್ ಕೇಳ್ಬೇಕು, ಬಿಕಾಸ್ ನಾವು ಸಿಸ್ಟಮ್ ಯೂಸ್ ಗ್ಲಾಸ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಪ್ರೊಟೆಕ್ಟ್ ಮಾಡುತ್ತೆ ನಿಜವಾಗೂ ಹೈನ? ನೀವು ಬ್ಲೂ ಫಿಲ್ಟರ್ ಹಾಕೊಂಡು ನೀವು ಬ್ಲಿಂಕ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಓಕೆ ಓಕೆ, ದ ಬ್ಲೂ ಫಿಲ್ಟರ್ ಇಸ್ ನಾಟ್, ಐ ಮೀನ್ ನಾಟ್ ರಿಯಲಿ ಯೂಸ್ಫುಲ್ ಇಫ್ ಯು ಕಾಂಟ್ ಡೂ ಫಾಲೋ 20-20-20 ರೂಲ್. ಫಾಲೋ ಮಾಡಿದ್ರೆ ಏನೂ ಬೇಕಾಗಿರಲ್ಲ. ಯು ಡೋಂಟ್ ನೀಡ್ ಬ್ಲೂ ಫಿಲ್ಟರ್. ಇವಾಗ ಮುಂಚೆ ಹಳೆ ಕಂಪ್ಯೂಟರ್ಸ್ ಅಲ್ಲೆಲ್ಲ there would be some radiation, but nowadays all the laptops, everything come with a screen. Okay. So you really don't need, there's no scientific evidence, ವೈಜ್ಞಾನಿಕ ಆಧಾರ ಏನು ಇಲ್ಲ to use blue filters. But most of them say they're comfortable because it reduces some glare that if you're using 10 to 12 hours you can use it. But blink ಮಾಡಿಲ್ಲ ಅಂದ್ರೆ again you'll have the same symptoms which will continue. ಓಕೆ, ಸೊ ಮಕ್ಕಳಲ್ಲಿ ಯಾವ ಕಾರಣಕ್ಕೆ ಐಸ್ ಪ್ರಾಬ್ಲಮ್ ಬರೋಂಥದ್ದು, ಯಾವ ಕಾರಣಗಳಿಂದ ಮಕ್ಕಳಲ್ಲಿ? ಓಕೆ, ಸಿ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಇಸ್ ರಿಫ್ರಾಕ್ಟಿವ್ ಎರರ್ಸ್ ಅಂತೀವಿ. ಶಾರ್ಟ್ ಸೈಟೆಡ್ನೆಸ್ ಆಗ್ಲಿ, ಲಾಂಗ್ ಸೈಟೆಡ್ನೆಸ್ ಆಗ್ಲಿ. ಸೊ ಅವ್ರಿಗೂ ಹೇಳಕ್ ಬರೋದಿಲ್ಲ. ಓಕೆ, ಕಾಣಿಸ್ತಿಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ ಅವ್ರಿಗೆ, ಅದೇ ನಾರ್ಮಲ್ ಅಂದ್ಕೊಂಡಿಟ್ಬಿಟ್ಟು. ಸೊ ಅವರು ಚಿಕ್ಕ ಮಕ್ಕಳಲ್ಲಿ ಎವ್ರಿ ಇಯರ್ ಚೆಕ್ ಮಾಡಿಸೋದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಇವಾಗ ಐ ಥಿಂಕ್ ಇಟ್ಸ್ ಕ್ವೈಟ್ ಕಾಮನ್, ಬಿಫೋರ್ ಸ್ಕೂಲ್ ಸ್ಟಾರ್ಟ್ಸ್ ಅವ್ರು ಮಾಡಿಸ್ತಾರೆ. ಅಂಡ್ ಸ್ಕೂಲ್ಗಳಲ್ಲೂ ಇನ್ಸಿಸ್ಟ್ ಮಾಡ್ತಾರೆ ಎವ್ರಿ ಇಯರ್ ಮಾಡಿಸ್ಬೇಕು ಅಂತ. ಸೊ ಅಂಡ್ ಕನ್ನಡಕ ಪವರ್ ಇತ್ತು ಅಂದ್ರೆ ಹಾಕ್ಸೋದು ಒಳ್ಳೇದು ಮಕ್ಕಳಲ್ಲಿ. ಓಕೆ, ಯಾಕಂದ್ರೆ 9 years ವರ್ಗೂ ನಮ್ ಬ್ರೈನ್ ಡೆವಲಪ್ ಆಗ್ತಾ ಇದೆ, ಚಿಕ್ಕ ಮಕ್ಕಳಲ್ಲಿ ಬ್ರೈನ್ ಡೆವಲಪ್ ಆಗ್ತಾ ಇದೆ. ಅವಾಗ ಅವ್ರಿಗೆ ಶಾರ್ಪ್ ವಿಷನ್ ಹೋದ್ರೆ ದ ಬ್ರೈನ್ ವಿಲ್ ಆಲ್ಸೋ ಇಂಪ್ರೂವ್. ಓಕೆ, ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ, ಇಟ್ ಇಸ್ ಪಾಸಿಬಲ್ ಟು ಇಂಪ್ರೂವ್ ವಿಷನ್. ಚಿಕ್ಕ ವಯಸ್ಸಲ್ಲಿ ಕನ್ನಡಕ ಹಾಕಿಲ್ಲ ಅಂದ್ರೆ ಆಮೇಲೆ ನಾವು ಶಾರ್ಪ್ ವಿಷನ್ ಕೊಡಕ್ ಹೋದ್ರೂ ಆಗೋದಿಲ್ಲ. ವಿಷನ್ ವಿಲ್ ನಾಟ್ ಇಂಪ್ರೂವ್. ಅದನ್ನ ಆಂಬ್ಲಯೋಪಿಯಾ ಅಲ್ಲ ಲೇಜಿ ಐ ಅಂತ ಹೇಳ್ತೀವಿ. ಸೊ ಯೂಶಲಿ ಚಿಕ್ಕ ಮಕ್ಕಳಲ್ಲಿ ಏನ್ ಮಾಡ್ತಾರೆ ತಂದೆ ತಾಯಿಗಳು, ಅವ್ನು ಹಾಕೋದಿಲ್ಲ, ಇವ್ರಿಗೆ ಇಷ್ಟ ಇರೋದಿಲ್ಲ, ಮಗು ಕನ್ನಡಕ ಇದೆ ಅಂತ ಎಲ್ಲಾರು ಮಾತಾಡ್ಕೊಳ್ತಾರೆ ಅಂತೆಲ್ಲ. ಬಟ್ ದಟ್ ಇಸ್ ದ ಮೋಸ್ಟ್, ಅದು ತಪ್ಪು ಇದು ಅಂತ ಹೇಳ್ತೀನಿ. ಸೊ ಕನ್ನಡಕ ಇತ್ತು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಹಾಕ್ಲೇಬೇಕು. ಓಕೆ, ಆಮೇಲೆನೂ ಹಾಕ್ಬೇಕು ಕಣ್ ಕಾಣಿಸ್ಬೇಕು ಅಂದ್ರೆ. ಬಟ್ ಸಮ್ ಡೇಸ್ ಯು ಕ್ಯಾನ್ ಟೇಕ್ ಇಟ್ ಆಫ್. ಬಟ್ ಚಿಕ್ಕ ವಯಸ್ಸಲ್ಲಂತೂ ಐ ಮೀನ್ ಓನ್ಲಿ ಮಲ್ಕೊಳ್ಬೇಕಾದ ಮಾತ್ರ ತೆಗಿಬೇಕು ಅಷ್ಟೇನೆ. ಓಕೆ, ಬಿಕಾಸ್ ದಟ್ ಇಸ್ ದ ಟೈಮ್ ವೇರ್ ವಿ ಕ್ಯಾನ್ ಟ್ರೈನ್ ದ ಬ್ರೈನ್. ಬ್ರೈನ್ಗೆ ಇವಾಗ ಇಷ್ಟೇ ಬ್ಲರ್ಡ್ ವಿಷನ್ ಬಂತು ಅಂದ್ರೆ ಇಟ್ ವಿಲ್ ಓನ್ಲಿ ಗ್ರೋ ಟಿಲ್ ದಟ್ ಮಚ್ ಅಂಡ್ ಆಕ್ಸೆಪ್ಟ್, ಓ ಇಷ್ಟೇ ಬ್ಲರ್ಡ್ ವಿಷನ್ ಅಂತ. ಆಮೇಲೆ 9 years ಆದ್ಮೇಲೆ ಮತ್ತೆ ಬ್ರೈನ್ ಅನ್ನು ಟ್ರೈನ್ ಮಾಡೋದು ತುಂಬಾ ಕಷ್ಟ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಚಿಲ್ಡ್ರನ್ ಅಲ್ಲಿ ಪವರ್ ಇತ್ತು ಅಂದ್ರೆ
ಕನ್ನಡಕ ಹಾಕೋದು ಅವಶ್ಯಕ. ಓಕೆ. ಸೊ ಇನ್ನು ಕಣ್ಣ ಹತ್ರ ಈ ಕಣ್ ಕುಕ್ಕೆ ಅನ್ನೋದ ಕೇಳಿರ್ತೀರಾ, ಅಥವಾ ಸ್ವೆಲ್ ಆಗೋದು, ಕ್ಯೂ ತರ ಎಲ್ಲ ಆಗೋದು, ಸೊ ಯಾವ ಕಾರಣಕ್ಕೆ ಅದಾಗುವಂತದ್ದು? ಅದು ನಮ್ ಕಣ್ಣಲ್ಲೂ ಸ್ಮಾಲ್ ಡಕ್ಸ್ ಇರುತ್ತೆ. ನಾನು ಹೇಳಿದ ಕಣ್ಣಿನ ನೀರ್ ಸೆಕ್ರೆಟ್ ಆಗೋದು, ಒಂದು ಲಿಪಿಡ್ ಲೇಯರ್ ಸೆಕ್ರೆಟ್ ಆಗೋದು, ಸ್ಮಾಲ್ ಡಕ್ಸ್ ಇರುತ್ತೆ. ಅದು ಲೈಕ್ ಲೆಸ್ ದೆನ್ 0.5 millimeter ಡಕ್ಟ್ಸ್. ಅದು ಡಸ್ಟ್ ಅಲ್ಲಿ ತುಂಬಾ ಡಸ್ಟ್ ಅಲ್ಲಿ ಹೋಗಿ ಇಲ್ಲ ಕಣ್ಣು ಯಾವಾಗ್ಲೂ ಉಜ್ತಾ ಇದ್ರೆ ದೇ ಕ್ಯಾನ್ ಗೆಟ್ ಬ್ಲಾಕ್ಡ್. ಓಕೆ ಓಕೆ, ಆ ಬ್ಲಾಕ್ ಆದಾಗ ಸೆಕ್ರೇಷನ್ಸ್ ಆಚೆ ಬರಕ್ಕಾಗಲ್ಲ, ಅಲ್ಲೇ ತುಂಬ್ಕೊಂಡ್ಬಿಡುತ್ತೆ ಅಂಡ್ ದೇ ಕ್ಯಾನ್ ಗೆಟ್ ಇನ್ಫೆಕ್ಟೆಡ್. ಸೊ ಅವಾಗ ಕಣ್ ಕುರ ಬರೋದು ಅಂತೆಲ್ಲ ಹೇಳ್ತೀವಿ. ಅಂದ್ರೆ ಅದು ಕೆಲವರು ಹೀಟ್ ಆಗಿದೆ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ರಿಯಲ್. ಲೈಕ್ ಆ ಡಸ್ಟ್ ಇಂದ ಇದರಿಂದ ಎಲ್ಲ ಬರ್ತಾ ಹೋಗುತ್ತೆ. ಸೊ ಇವತ್ತು ನನ್ ಕಣ್ಣನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಬೇಕು, ಮುಂದೆ ಯಾವ್ದು ಎಫೆಕ್ಟ್ ಆಗ್ಬಾರ್ದು ಅಂತ ಹೇಳಿದ್ರೆ ನಾನು ಕೆಲವೊಂದು ಪ್ರಿಕಾಷನ್ ತಗೊಬಹುದು ಅಂತ ಹೇಳಿದ್ರೆ ಏನ್ ಟಿಪ್ಸ್ ಕೊಡ್ತೀರಾ ಡಾಕ್ಟರ್? See, the most important thing is ನಮ್ ಬಾಡಿ is an excellent thing. It can take care of itself. ನೀವೇನ್ ಎಕ್ಸ್ಟ್ರಾ ಮಾಡೋದ್ ಬೇಕಾಗಿರಲ್ಲ. Okay, don't damage. ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡೋದಾಗ್ಲಿ, all that will only damage. You need to give rest ಕೊಡ್ಬೇಕು ಐಸ್ಗೆ. ಒಂದು ಸೆಕೆಂಡ್, ರೆಗ್ಯುಲರ್ ಐ ಚೆಕ್ಅಪ್. Okay, especially if somebody is above 40, 40 ವರ್ಷದ ಮೇಲೆ, you have to get a eye checkup. If everything is fine, the doctor ವೈದ್ಯರೇ ಹೇಳ್ತಾರೆ 2 ವರ್ಷಕ್ಕೊಂದ್ಸತಿ ಬಂದ್ರೆ ಸಾಕು ಅಂತ. If we see something and there is some doubt, we will say ವರ್ಷಕ್ಕೊಂದ್ಸತಿ ಚೆಕ್ ಮಾಡ್ಸಿ. Okay, and ಮನೇಲಿ ಬೇರೆ ಯಾರಿಗಾದ್ರೂ ಗ್ಲಾಕೋಮಾ ಆಗ್ಲಿ, ಡಯಾಬಿಟಿಸ್ ಆಗ್ಲಿ ಇದ್ರೆ ಮೋರ್ ಫ್ರೀಕ್ವೆಂಟ್. ಡೋಂಟ್ ವೇಟ್ ಅಂಟಿಲ್ ನಿಮ್ ಸಿಂಪ್ಟಮ್ಸ್ ಕಾಣೋವರೆಗೂ ವೇಟ್ ಮಾಡ್ತಾ ಇರ್ಬೇಡಿ, ಅದಕ್ಕೆ ಮುಂಚೆ ಹೋಗಿ ಚೆಕ್ ಮಾಡಿಸ್ಕೊಳ್ಬೇಕು. ಓಕೆ. ಇನ್ನು ಡಾಕ್ಟರ್, ನೀವ್ ಆಗ್ಲೇ ಹೇಳ್ತಾ ಇದ್ರಿ 14 ವರ್ಷದಿಂದ ಸರ್ವಿಸ್ ಮಾಡ್ತಾರೆ, ಅದಕ್ಕಿಂತ ಮುಂಚೆ ನೀವು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಸೊ ನೀವ್ ಆಗ ನೋಡಿದ್ಕು ಈಗ ನೋಡಿದಕ್ಕೂ ಈ ಐ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟು ಟೆಕ್ನಾಲಜಿ ಮುಂದುವರ್ತಿದೆ ಅಂಡ್ ಹೊಸ ಟೆಕ್ನಾಲಜಿ ಎಲ್ಲ ಏನ್ ಬಂದಿದೆ? ಟೆಕ್ನಾಲಜಿ ಹಸ್ ಅಡ್ವಾನ್ಸ್ಡ್ ಅಮೇಸಿಂಗ್ಲಿ. ಓಕೆ, ಲೇಸರ್ಸ್ ಆಗ್ಲಿ ಇಲ್ಲ ಇವನ್ ಡ್ರಗ್ಸ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್. 14 years ಬ್ಯಾಕ್ ನಾವು ಕೆಲವೊಂದು ಇವಾಗ ಕೆಲವೊಂದು ಡಿಸೀಸಸ್ಗೆ ಏನು ಮಾಡಕ್ ಆಗಲ್ಲ ಅಂತ ಹೇಳೋದು ಇವಾಗೆಲ್ಲ ವಿ ಡೂ ಟ್ರೈ. ಅಂಡ್ ಜೆನೆಟಿಕ್ಸ್ ಹ್ಯಾಸ್ ಇಂಪ್ರೂವ್ಡ್, ವಿ ಕ್ಯಾನ್ ಐಡೆಂಟಿಫೈ ಲಾಟ್ ಆಫ್ ದೆಮ್. ಅಂಡ್ ಎಲ್ಲಾ ಫೀಲ್ಡ್ ಅಲ್ಲೂ ಇಂಪ್ರೂವ್ ಆಗಿದೆ ಅಲ್ವಾ. ಇವನ್ ಆಫ್ಥಮಾಲಜಿ ಇಸ್ ಮೇನ್ಲಿ ಟೆಕ್ನಾಲಜಿ ಡ್ರಿವನ್. ಓಕೆ, 14 years ಬ್ಯಾಕ್ OCT ಸ್ಕ್ಯಾನ್ ಅಂತಂದ್ರೆ ಲೇಯರ್ಸ್ ಆಫ್ ರೆಟಿನಾ ನೋಡ್ಬೋದು. Okay, just by a scan we can see each layer. That was still emerging, but now it is a regular practice. Okay, so ಆತರ ಪ್ರತಿಯೊಂದು ಇದ್ರಲ್ಲೂ ಇವಾಗ ಕ್ಯಾಟ್ರಾಕ್ಟ್ ಅಂದ್ರೆ not, I wouldn't say 14 years, maybe 30 years ಹಿಂದೆ ಬರೀ ಲೆನ್ಸ್ ತೆಗ್ಬಿಟ್ಟು ಒಂದ್ ದಪ್ಪ ಕನ್ನಡಕ ಕೊಟ್ಬಿಡೋರು. that has changed now. ಇವಾಗ ಆಪರೇಷನ್ ಮಾಡಿಸ್ಕೊಂಡು ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ ಜನ. So the lenses have changed. ಮುಂಚೆ ಆಪರೇಷನ್ ಆದ್ಮೇಲೆ ಕನ್ನಡಕ ಹಾಕ್ಲೇಬೇಕು ಅಂತ, ಇನ್ನೊಂದ್ ಸ್ಟೇಜ್ ಅಲ್ಲಿ ಹೊರೆ ತೆಗಿತೀವಿ, ಲೆನ್ಸ್ ಕೂರಿಸ್ತೀವಿ, ಬಟ್ ಹತ್ರ ಓದೋದು ಕನ್ನಡಕ ಬೇಕೇ ಬೇಕು ಅಂತ. ಇವಾಗ ಏನೂ ಬೇಕಾಗಿಲ್ಲ, ಎಲ್ಲಾ ದೂರದ್ದು ಹತ್ರದ್ದು ಎಲ್ಲಾ ಲೆನ್ಸ್ ಅಲ್ಲಿ ಎಲ್ಲಾ ಕರೆಕ್ಟ್ ಆಗಿರುತ್ತೆ. ಸೊ ಕನ್ನಡಕ ಇಲ್ದಿರ ಓಡಾಡ್ಬೋದು ಅವರು ಆಪರೇಷನ್ ಆದ್ಮೇಲೆ. ಸೊ ಆತರ ಡಯಾಬಿಟಿಕ್ ರೆಟಿನೋಪತಿ ಆಗ್ಲಿ, ಮುಂಚೆ ಬರೀ ಲೇಸರ್ಸ್ ಮಾಡೇವಿ, ವಿ ಕ್ಯಾನ್ ಓನ್ಲಿ ಗಿವ್ ಸರ್ಟನ್ ವಿಷನ್. ಇವಾಗ ವಿ ಟ್ರೈ ಟು ಗಿವ್ ದಮ್ ಡಯಾಬಿಟಿಕ್ ರೆಟಿನೋಪತಿ ಆಗಿ ನರ ಊತ ಬಂದಿದೆ ಅಂದ್ರೂ ವಿ ಟ್ರೈ ಟು ಗಿವ್ ದಮ್ 6 ವಿಷನ್. ಸೊ ಇನ್ ಈಚ್ ಫೀಲ್ಡ್ ಎಲ್ಲದಲ್ಲೂ ಚೇಂಜ್ ಆಗಿದೆ. ಸಬ್ ಸ್ಪೆಷಾಲಿಟೀಸ್ ಆಫ್ ರೆಟಿನಾ, ಕಾರ್ನಿಯಾ, ಗ್ಲಾಕೋಮಾ, ಎವ್ರಿಥಿಂಗ್ ಹ್ಯಾಸ್ ಚೇಂಜ್. ಸೊ ನಾವು ವಿ ಆರ್ ಮೋರ್, ಇವಾಗ ಏನ್ ಹೇಳ್ತೀವಿ, ಕಾಂಪ್ಲಿಕೇಶನ್ಸ್ ಆಗೋಕ್ ಮುಂಚೆನೆ ವಿ ಟ್ರೈ ಟು ಟ್ರೀಟ್ ಅಂಡ್ ಪ್ರಿಸರ್ವ್ ದ ವಿಷನ್, ಬಿಕಾಸ್ ದಟ್ ಇಸ್ ದ ಡಿಮಾಂಡ್ ಆಫ್ ದ ಪಾಪ್ಯುಲೇಷನ್ ಆಲ್ಸೋ. They don't want, I mean, everybody, even at 70 years, jana, they want to work, they want to be seeing things, they want to have active life, and that's what the whole medical field also is working towards. ಸೊ ಟೆಕ್ನಾಲಜಿ ಅಲ್ಲಿವರೆಗೂ ಹೋಗಿದೆ ಅಂತೀರಾ. ಇವಾಗ ಲೈಕ್ ಲಾಂಗ್ ಸೈಟ್ ಅಥವಾ ಶಾರ್ಟ್ ಸೈಟ್ ಇರೋರು ಯೂಶಲಿ ಕನ್ನಡಕ ಯೂಸ್ ಮಾಡ್ತಿರ್ತಾರೆ, ಬಟ್ ಅದನ್ನ ಮಾಡಿ ಲೆನ್ಸ್ ಹಾಕ್ಸ್ಕೊಂಡಿರ್ತಾರೆ. ಸೊ ಅಂದ್ರೆ ಅದೇನು ಎಫೆಕ್ಟ್ ಆಗಲ್ವಾ? ವಿಚ್ ಒನ್ ಇಸ್ ಗುಡ್, ಲೈಕ್ ಗ್ಲಾಸ್ ಆರ್ ಲೆನ್ಸ್? If you see, glasses are safe. Okay, you can take it out and kan mele enu illa. But if you are clean enough, you can manage. You have to see contact lens hakondre adna hakond malkonbardu. You're never supposed to sleep. Contact lens hakondu.
ದೆನ್ ಸೆಕೆಂಡ್ ಅದನ್ನ ರೆಗ್ಯುಲರ್ ಆಗಿ ಎವ್ರಿ ಡೇ ಕ್ಲೀನ್ ಮಾಡ್ಬೇಕು, ಹಾಕೊಳ್ಬೇಕು ವಿತ್ ವಾಟ್ ಎವರ್ ಸೊಲ್ಯೂಷನ್. ಇಫ್ ಯು ಕ್ಯಾನ್ ಡೂ ಆಲ್ ದಟ್ ದೆನ್ ಕಾಂಟ್ಯಾಕ್ಟ್ ಲೆನ್ಸ್ ವಿಲ್ ಗಿವ್ ಯು ಅ ಕಾಸ್ಮೆಟಿಕ್. ಇಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋದ್ರೆ ದೇರ್ ಆರ್ ಲೇಸರ್ ಆಪರೇಷನ್. ಆಫ್ ಕೋರ್ಸ್ ಫಾರ್ ಹೂಮ್ ಇಟ್ ಇಸ್ ಸೂಟಬಲ್ ವಿ ಹ್ಯಾವ್ ಟು ಚೆಕ್. ಅದು ಕಾರ್ನಿಯಾ ಥಿಕ್ನೆಸ್ ಎಲ್ಲ ನೋಡ್ತೀವಿ. ಬಟ್ ಸೂಟಬಲ್ ವಿ ಕ್ಯಾನ್ ಡೂ ದಟ್, ಅದನ್ನು ಮಾಡ್ಬೋದು. ಸೊ ಆ ಲೇಸರ್ ಟ್ರೀಟ್ಮೆಂಟ್ ಅಲ್ಲೂ ಮಾಡ್ಬೋದು. ಕೆಲವೊಬ್ಬರಿಗೆ ಲೇಸರ್ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ, ಪಾರದರ್ಶಕ ಕಾರ್ನಿಯಾ ಅನ್ನೋದು ತಿನ್ನಿರುತ್ತೆ. ಅಂತವ್ರಿಗೆ ಒಳಗಡೆ ಲೆನ್ಸ್ ಕೂರ್ಸ್ತೀವಿ, ಒಳಗಡೆ ಕಾಂಟ್ಯಾಕ್ಟ್ ಅದನ್ನ ಫೇಕಿಕ್ ಐಯೋಲ್ ಅಂತ ಹೇಳ್ತೀವಿ, ತುಂಬಾ ಹೈ ಪವರ್ ಇರೋರಿಗೆ ಒಳಗಡೆನೆ ಕಾಂಟ್ಯಾಕ್ಟ್ ಲೆನ್ಸ್ ಕೂರ್ಸ್ತೀವಿ. ಓಕೆ, ದಿಸ್ ಆಲ್ ಆರ್ ಥಿಂಗ್ಸ್. ಅಂಡ್ ಸಮ್ಟೈಮ್ಸ್ ಕೆಲವ್ರಿಗೆ ಕಣ್ಣಲ್ಲಿ ಬೇಗ ನೀರ್ ಬರ್ತಾ ಇರತ್ತೆ, ಅಂದ್ರೆ ಕಾಂಟ್ ಸ್ಟಾಪ್ ದಟ್. ಕಣ್ಣಲ್ಲಿ ನೀರ್ ಬರ್ತಿರತ್ತೆ ಅಥವಾ ಕಣ್ಣು ಹುರಿತಿರತ್ತೆ ಅಥವಾ ಊತ ಬರುತ್ತೆ. ಸೊ ಇದೆಲ್ಲ ಯಾವ ಕಾರಣಕ್ಕೆ ಬರುವಂತದ್ದು? ಅದೇ ಅದು ವೇರಿಯಸ್ ನಾನಾ ಕಾರಣಗಳಿರ್ತವೆ ಅದಕ್ಕೆ. ಅಲರ್ಜಿ ಇರ್ಬೋದು, ಓಕೆ, ಆರ್ ಕಣ್ಣಿನಿಂದ ಮೂಗಿಗೆ, ನಾರ್ಮಲ್ ಆಗಿ ಕಣ್ಣಿನಿಂದ ಮೂಗಿಗೆ ಹೋಗುತ್ತೆ ನೀರು, ಕಣ್ಣಿಗೆ ಸೆಕ್ರೆಟ್ ಆಗೋದಿಲ್ಲ. ಅದೇನಾದ್ರು ಬ್ಲಾಕ್ ಆಗಿದ್ರೆ ಇರ್ಬೋದು. ಓಕೆ, ಯಾ, ಸೊ ವಿ ಹ್ಯಾವ್ ಟು ಎಕ್ಸಾಮಿನ್ ಅಂಡ್ ಸಿ. ಅದು ನೋಡ್ದಾಗ್ಲೇ ಅದು ಗೊತ್ತಾಗುವಂಥದ್ದು. ಸೊ ಈಗ ಫುಡ್ ವಿಚಾರಕ್ಕೆ ಬರ್ತೀನಿ ನಾನು. ನಮ್ಮನ್ ಕಣ್ಣನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಥವಾ ಇದು ತುಂಬಾ ಒಳ್ಳೇದು, ನೀವು ಈ ಅಂದ್ರೆ ಲೈಕ್ ಫುಡ್ ಸ್ಟೈಲ್ ಅಲ್ಲೂ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಬೋದಾ ಏನನ್ನ? ಕಣ್ಣನ್ನ. ಐ ಮೀನ್ yes, see, balanced diet is most important. Okay, you need correct amount of protein, carbohydrates or fat or yes, carrot has vitamin A. Carrot agli, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಅದರಲ್ಲೆಲ್ಲ ಹೈ ಕ್ವಾಂಟಿಟಿ ಆಫ್ ವೈಟಮಿನ್ ಎ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಐ. ಹಾಗಂತ ಎವ್ರಿ ಡೇ ಕ್ಯಾರೆಟ್ ತಿನ್ಬೇಕು ಅಂತೇನಿಲ್ಲ, ವಾರಕ್ಕೊಂದ್ಸತಿ ತಿಂದ್ರೆ ಸಾಕು. ವಿ ಸಿ ಸಮ್ ಪೀಪಲ್, ಐ ಮೀನ್ ತಾಯಿಗಳು ಎವ್ರಿ ಡೇ ಕ್ಯಾರೆಟ್ ಜ್ಯೂಸ್ ಮಾಡಿ ಕೊಡ್ತಿರ್ತಾರೆ, ಅಷ್ಟು ಬೇಕಾಗಿಲ್ಲ. ಬಟ್ ಒನ್ಸ್ ಅ ವೀಕ್ ಅಟ್ ಲೀಸ್ಟ್ ಇಸ್ ಫೈನ್. ಕ್ಯಾರೆಟ್ ಇಸ್ ಗುಡ್ ಬಿಕಾಸ್ ಫಿಶ್, yes, ಕರಿಬೇವು, yes, fish has antioxidants, okay, which are good for ರೆಟಿನಾಗೆ ಒಳ್ಳೇದು. So yeah, a balanced diet which is good for your whole body is good for your eyes. ಸ್ಪೆಷಲ್ ಆಗಿ ಏನು ಮಾಡೋದ್ ಬೇಕಾಗಿರಲ್ಲ. ಸೊ ಹಂಗೆ ಹೋಗ್ತಾ ಇರತ್ತೆ ಅಂತ ಹೇಳ್ತೀರಾ. ಅಂಡ್ ಕೆಲವೊಂದು ಟಿಪ್ಸ್ ಕೊಡ್ಬೇಕು ವೀಕ್ಷಕರಿಗೆ ಅಂತ ಹೇಳಿದ್ರೆ ರಿಗಾರ್ಡಿಂಗ್ ಐಸ್. ರೆಗ್ಯುಲರ್ ಡೋಂಟ್ ಡ್ಯಾಮೇಜ್. ಕಣ್ಣನ್ನ ಡ್ಯಾಮೇಜ್ ಮಾಡೋದ್ಕಿಂತ ನಮ್ ಬಾಡಿ ಕ್ಯಾನ್ ಟೇಕ್ ಕೇರ್ ಆಫ್ ದ ಐಸ್. ಸೊ ಡೋಂಟ್ ಡೂ ಎಕ್ಸ್ಟ್ರಾ ಥಿಂಗ್ಸ್ ಟು ಡ್ಯಾಮೇಜ್ ಇಟ್. ಒಂದು. ಸೆಕೆಂಡ್, ರೆಗ್ಯುಲರ್ ಐ ಚೆಕ್ಅಪ್ಸ್, ವೈದ್ಯರ ಹತ್ರ ಹೋಗಿ ರೆಗ್ಯುಲರ್ ಆಗಿ ಐ ಚೆಕ್ಅಪ್ ಮಾಡಿಸೋದು. ಅಂಡ್ ಏನೋ ಒಂದು ಕಣ್ಣಿನ ತೊಂದ್ರೆ ಬಂತು ಅಂದ್ರೆ ನೀವೇ ಮನೆ ಮದ್ದು ಮಾಡ್ಕೊಂಡು ಹಾಳು ಮಾಡ್ಕೊಳ್ಬೇಡಿ. ದಟ್ಸ್ ವಾಟ್ ಐ ವುಡ್ ಸೇ. ಫಸ್ಟ್ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ. ಸೊ ಇನ್ನೊಂದು ನಾನ್ ಕೇಳ್ಬೇಕು, ಇವಾಗ ಮದ್ವೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಫಂಕ್ಷನ್ ಗಳಲ್ಲಿ ಈ ಲೆನ್ಸ್ ನ ಯೂಸ್ ಮಾಡ್ತೀವಿ ನಾವು, ಅಂದ್ರೆ ನಾಟ್ ಲೈಕ್ ಕ್ಯಾಶುವಲ್ ಆಗಿ ಹಾಕಿ ತೆಗಿಯುವಂತದ್ದು. ಸೊ ಅದೇನು ಎಫೆಕ್ಟ್ ಆಗೋದಿಲ್ವಾ? ಸಿ, ಕಾಂಟ್ಯಾಕ್ಟ್ ಲೆನ್ಸ್ ಎನಿವೇರ್ ಇಟ್ಸ್ ಸಿಟಿಂಗ್ ಆನ್ ದ ಐ. ಅಂದ್ರೆ ನಾರ್ಮಲ್ ಸುಮ್ನೆ ಸ್ಟೈಲಿಗೆ that is also cosmetic contact lens. That's a contact lens. Okay. And it if used in unclean clean ಮಾಡ್ದಿರಾ ಎಲ್ಲ ಹಾಕೊಂಡ್ರೆ it can cause infections. Okay. And you ಅದನ್ನ ಹಾಕೊಂಡ್ ಮಲ್ಕೊಳಂಗಿಲ್ಲ. Okay. If you're using for 1 or 2 hours it's fine, but ಅದ್ ಹಾಕೊಂಡಿದ ತಕ್ಷಣನೇ ವಾಟರಿಂಗ್ ಎಲ್ಲ ಆಯ್ತು ಅಂದ್ರೆ ತೆಗಿಲೇಬೇಕು. Okay. Some of them can be scratches irutte, that can cause scratches on your cornea. Okay, and better to consult a doctor and take those, because iವಾಗ ನಾವು ನೋಡ್ತೀವಿ ಬ್ಯೂಟಿ ಪಾರ್ಲರ್ ಅವರೆಲ್ಲ ತಗೊಂಡ್ಬಂದ್ ಬಿಟ್ಟಿರ್ತಾರೆ. That is not safe. Okay. And there are what cosmetic contact lenses which are of good quality. You have to use those. Okay. So ಇನ್ನು ಕಣ್ಗಳಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ಕೆಲವ್ರ ಕಣ್ಣು ತುಂಬಾ ಕ್ಲಿಯರ್ ಆಗಿರುತ್ತೆ, ವೈಟ್ ಇರುತ್ತೆ, ಕೆಲವ್ರದ್ದು ರೆಡ್ ಇರುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ. ಸೊ ಇದೆಲ್ಲ ಯಾವ ರೀತಿಯಾಗಿ ಬರುವಂತದ್ದು, ಅಥವಾ ಅದ್ರಲ್ಲಿ ಏನಾದ್ರೂ ಕಾಯಿಲೆ ಆತರ ಏನಾದ್ರು ಇರುತ್ತಾ? ಹೌ ಬ್ರೌನಿಶ್ ಪಿಗ್ಮೆಂಟೇಶನ್ ಇರುತ್ತೆ. ಓಕೆ, ದಟ್ ಇಸ್ ಯೂಶಲಿ ಚಿಕ್ಕ ವಯಸ್ಸಲ್ಲಿ ಅಲರ್ಜಿ ಇದ್ರೆ ಇಲ್ಲ ತುಂಬಾ ಡಸ್ಟ್ ಗೆ ಎಲ್ಲ ಎಕ್ಸ್ಪೋಸ್ ಆಗಿದ್ರೆ ಅದು ವೈಟ್ ಪಾರ್ಟ್ ಕ್ಯಾನ್ ಹ್ಯಾವ್ ಸಮ್ ಬ್ರೌನಿಶ್ ಟಿಂಜ್. ದಟ್ ಇಸ್ ಕಾಲ್ಡ್ ಇನ್ಕ್ರೀಸ್ ಪಿಗ್ಮೆಂಟೇಶನ್. ಯೆಲ್ಲೋ ಬರೋದು ಜಾಂಡಿಸ್. Okay, that is because of any liver problem. Okay, normally it will be white, but little bit of brownish pigmentation also is normal, especially if ತುಂಬಾ ಆಚೆ ಕಡೆನೆ ಕೆಲಸ ಮಾಡ್ಕೊಂಡಿರೋ UV light exposure ಅಂತವ್ರಿಗೆಲ್ಲ ಸ್ವಲ್ಪ ಬ್ರೌನಿಶ್ ಪಿಗ್ಮೆಂಟೇಶನ್ ಇರುತ್ತೆ. Okay, that is not abnormal. Okay. So ಈ ಮಕ್ಕಳಲ್ಲಿ ಲಾಂಗ್ ಸೈಟ್ ಅಥವಾ ಶಾರ್ಟ್ ಸೈಟ್ ಅಂದ್ರೆ ಬೇಗ ಬರುತ್ತೆ,
ಚಿಕ್ಕ ಮಕ್ಳಿಗೆಲ್ಲ ಬರುತ್ತೆ, ಅದು ಜೆನೆಟಿಕ್ ಇಂದ ಬರುವಂತದ್ದು ಅಥವಾ? ಯೂಶಲಿ ಜೆನೆಟಿಕ್ ಓನ್ಲಿ. ಓಕೆ. ಅಂಡ್ ಆಲ್ಸೋ ನವ ಡೇಸ್ ತುಂಬಾ ನಿಯರ್ ವರ್ಕ್ ಮಕ್ಕಳು ಆಚೆನೆ ಹೋಗೋದಿಲ್ಲ, ಬರೀ ಮೊಬೈಲ್ ನೋಡ್ತಿರ್ತಾರೆ. ದಟ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ದ ಪವರ್. ಓಕೆ. ಅಂಡ್ ತುಂಬಾ ಬರ್ತಾ ಇದೆ ಅನ್ನೋದಕ್ಕಿಂತ ತುಂಬಾ ಡಿಟೆಕ್ಟ್ ಮಾಡ್ತಾ ಇದೀವಿ ಅನ್ನೋದು ಐ ಥಿಂಕ್ ಇಟ್ಸ್ ಮೋರ್ ಇಂಪಾರ್ಟೆಂಟ್. ಬಟ್ ಎಸ್, ಮಯೋಪಿಯಾ ಹ್ಯಾಸ್ ಬಿಕಮ್ ಅ ಎಪಿಡೆಮಿಕ್. ಸೊ ಮಕ್ಕಳು ಆಚೆನೆ ಆಟ ಆಡೋದಿಲ್ಲ. ಸೊ ಮಯೋಪಿಯಾ ಶಾರ್ಟ್ ಸೈಟ್ ಇನ್ಕ್ರೀಸ್ ಆಗ್ತಾ ಇದೆ, ಪವರ್ ಇನ್ಕ್ರೀಸ್ ಆಗ್ತಾ ಇದೆ. We tell them to go out and play. Sunlight actually reduces the progression. Okay. And reduce the screen time. Okay, these things which are lifestyle changes which we can do to prevent ಜಾಸ್ತಿ ಆಗದಂಗೆ ತಡೆಯೋದಕ್ಕೆ. ಡಾಕ್ಟರ್, ಲೈಕ್ ಈಗ ಡಯಾಬಿಟಿಸ್ ಇರೋರಿಗೆ ಹೈಸ್ ಬೇಗ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಅದು ಹೇಗಾಗುವಂತದ್ದು? ಡಯಾಬಿಟಿಸ್ ಅನ್ನೋದು ಇಟ್ಸ್ ಮೈಕ್ರೋವಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಪಿಲರೀಸ್ ಡ್ಯಾಮೇಜ್ ಮಾಡುತ್ತೆ. ಓಕೆ. ಸೊ ಕೆಪಿಲರೀಸ್ ಆರ್ ದೇರ್ ಎವ್ರಿವೇರ್. ಕಿಡ್ನಿ ಅಲ್ಲಾಗ್ಲಿ, ಹಾರ್ಟ್ ಅಲ್ಲಾಗ್ಲಿ, ಐ ಅಲ್ಲಾಗ್ಲಿ, ಆಲ್ ಓವರ್ ದ ಬಾಡಿ ಇಟ್ ಇಸ್ ದೇರ್. ಸೊ ದೇ ಕ್ಯಾನ್ ಅಫೆಕ್ಟ್ ಐ ಕೆಪಿಲರೀಸ್ ಆಲ್ಸೋ. ಓಕೆ. ಸೊ ಅದಾದಾಗ ದೆಲ್ ಬಿ ಬ್ಲೀಡಿಂಗ್, ಒಳಗಡೆ ಕಣ್ಣಲ್ಲಿ ಬ್ಲೀಡಿಂಗ್ ಆಗೋದು, ರಕ್ತನಾಳಗಳು ಅಬ್ನಾರ್ಮಲ್ ಆಗಿ ಬೆಳ್ಕೊಳ್ಳೋದು ಎಲ್ಲ ಇರುತ್ತೆ. ಓಕೆ. ಓಕೆ. ಅಂಡ್ ಅಗೇನ್ ಡಯಾಬಿಟೀಸ್ ಇರೋರು ನರಕ್ಕೆ ಡ್ಯಾಮೇಜ್ ಆಗುತ್ತಾ. ಯೂಶಲಿ ರಿಸ್ಕ್ ಫ್ಯಾಕ್ಟರ್ಸ್ ಲಾಂಗ್ ಟರ್ಮ್ ಡ್ಯೂರೇಷನ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೀವಿ. 5 ವರ್ಷದಿಂದ ಜಾಸ್ತಿ ಡಯಾಬಿಟೀಸ್ ಇದ್ರೆ there is always a risk of damage to the eye. ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದಾ ಅಥವಾ? Sugar control is the best treatment. Okay. And regular again diabetic retinopathy ಅಂತ ಏನ್ ಹೇಳ್ತೀವಿ, ಅದನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನೂ ಸಿಂಪ್ಟಮ್ಸ್ ಇರಲ್ಲ, ದೃಷ್ಟಿ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಬ್ಲೀಡಿಂಗ್ ಎಲ್ಲ ಇರುತ್ತೆ ಸೈಡ್ ಅಲ್ಲಿ. ಓಕೆ. ಸೆಂಟ್ರಲ್ ಆಗೋದಿಲ್ಲ, ಸೈಡ್ ಅಲ್ಲಿಂದ ಅದು ಬ್ಲೀಡಿಂಗ್ ಎಲ್ಲ ಇರುತ್ತೆ. ಮಿಡ್ ಪೆರಿಫರಲ್ ರೆಟಿನಾ ಅಂತ ಹೇಳ್ತೀವಿ. ಓಕೆ. ಸೊ ಅದನ್ನ ನಾವು ನೋಡಿ ಡ್ರಾಪ್ಸ್ ಹಾಕಿ ನರ ನೋಡಿ ಚೆಕ್ ಮಾಡಿದಾಗ ನಮ್ಗೂನು ಗೊತ್ತಾಗುತ್ತೆ. ಬರೀ ದೃಷ್ಟಿ ನೋಡಿದ್ರೆ ನಮಗೂ ಗೊತ್ತಾಗಲ್ಲ ಡಾಕ್ಟರ್ಸ್. ಅದ್ ನರ ಚೆಕ್ ಮಾಡಿದಾಗ ಏನೋ ಚೇಂಜಸ್ ಇತ್ತು ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಕ್ರೀನಿಂಗ್. ಓಕೆ. ಎವ್ರಿ ಇಯರ್ ಸ್ಕ್ರೀನಿಂಗ್ ಅಂಡ್ ಶುಗರ್ ಕಂಟ್ರೋಲ್. ಓಕೆ. ಅದು ಊತ ಶುರು ಆಯ್ತು ಅಂದ್ರೆ ವಿ ಕ್ಯಾನ್ ಗಿವ್ ಸಮ್ ಇಂಜೆಕ್ಷನ್ಸ್ ಕೊಡ್ತೀವಿ ಊತ ಕಡಿಮೆ ಮಾಡೋದಕ್ಕೆ. ಓಕೆ. ಓಕೆ. ಅಗೇನ್ ವಿತ್ ಅ ಗುಡ್ ಶುಗರ್ ಕಂಟ್ರೋಲ್. ಇಲ್ಲ they can reach a stage where abnormal ಆಗಿ ಎಲ್ಲಾ ಕಡೆ ರಕ್ತನಾಳಗಳು ಬೆಳ್ಕೊಳಕ್ ಶುರು ಆಗುತ್ತೆ ಕಣ್ಣಿನ ನರದಲ್ಲಿ. ಅವಾಗ ಲೇಸರ್ ಮಾಡ್ತೀವಿ. ಓಕೆ. ಟು ರಕ್ತನಾಳಗಳು ಹಿಂಗ್ಸೋದಕ್ಕೆ. ಓಕೆ. ಅಗೇನ್ ವಿತ್ ಗುಡ್ ಶುಗರ್ ಕಂಟ್ರೋಲ್, ಬಿಕಾಸ್ ಐ ಕೀಪ್ ಸ್ಟ್ರೆಸ್ಸಿಂಗ್ ದಿಸ್. ಅಂಡ್ ಇನ್ ದ ಲಾಸ್ಟ್ ಸ್ಟೇಜಸ್ ನರನು ಕಳ್ಸ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಅವಾಗ ಸರ್ಜರಿನೇ ಬೇಕಾಗುತ್ತೆ. ಗ್ಲಾಕೋಮಾ ತರಾನೇ ಕಣ್ಣಿನ ಡಯಾಬಿಟಿಸ್ ಇಂದ ಆಗೋದನ್ನ ರಿವರ್ಸ್ ಮಾಡಕ್ ಆಗಲ್ಲ. ವಿ ಕ್ಯಾನ್, ದ ಓನ್ಲಿ ಥಿಂಗ್ ಇಸ್ ಗುಡ್ ಟು ಪ್ರಿವೆಂಟ್ ಇಟ್. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಓಕೆ. ಸೊ ಅವ ನಮ್ಮ ಬರೋಕ್ ಮುಂಚೆ ಪ್ರಿವೆಂಟ್ ಮಾಡಿದ್ರೆ ಒಳ್ಳೇದು. ಬಂದಾದ್ಮೇಲೆ ಇರೋ ದೃಷ್ಟಿನ ಉಳಿಸ್ತಾ ಹೋಗ್ತಿವೆ ಹೊರತು ಇಂಪ್ರೂವ್ಮೆಂಟ್ ಮಾಡಕ್ ಬರೋದಿಲ್ಲ. ಶುಗರ್ಗೂ ಗ್ಲಾಕೋಮಾ ಕನೆಕ್ಟ್ ಇದೆಯಾ? ಡಯಾಬಿಟಿಸ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ is known to cause glaucoma. ಓಕೆ. ಸೊ ಈ ಡಯಾಬಿಟಿಸ್ ಇಂದ ಕಣ್ ಕಳ್ಕೊಂಡ್ರೆ ರಿಪ್ಲೇಸ್ ಮಾಡ್ಬೋದಾ? ನೋ. ನರ ಡ್ಯಾಮೇಜ್, ಇವಾಗ ಗ್ಲಾಕೋಮಾ ಆಗ್ಲಿ ಡಯಾಬಿಟಿಸ್ ಆಗ್ಲಿ, ಕಣ್ಣಿನ ನರ ರೆಟಿನಾ ಒಂದ್ಸಲ ನರ ಹೋದ್ರೆ ವಿ ಕ್ಯಾನಾಟ್ ರಿಪ್ಲೇಸ್ ಮಾಡಕ್ ಆಗಲ್ಲ. ಸೊ ಇನ್ನೊಂದು ಅಂದ್ರೆ ದಿಸ್ ಇಸ್ ಕ್ಯೂರಿಯಸ್, ನಂಗೆ ತುಂಬಾ ಕ್ಯೂರಿಯಸ್ ಇದೆ. ಇವಾಗ ಕಣ್ಣನ್ ದಾನ ಮಾಡ್ತಾರೆ. ಸೊ ಕಣ್ಣನ್ ದಾನ ಮಾಡಿದಾಗ ಅದನ್ನ ರಿಪ್ಲೇಸ್ ಮಾಡ್ತೀರಾ? ಸೊ ಯಾವ ರೀತಿ ಆಗಿರತ್ತೆ ಆ ಪ್ರೊಸೆಸ್ ಎಲ್ಲ ಡಾಕ್ಟರ್? ಸೊ ಕಣ್ಣು ಸತ್ತಾಗ ದಾನ ಮಾಡ್ತಾರೆ. ಪೂರ್ತಿ ಕಣ್ ತೆಗ್ದ್ಬಿಟ್ಟು ಹಾಕಕ್ ಆಗಲ್ಲ. ಓಕೆ. ಓಕೆ. ಏನು ಕಾರ್ನಿಯಾ ಅಂತ ಹೇಳ್ತೀವಿ, ಟ್ರಾನ್ಸ್ಪರೆಂಟ್ ಪಾರ್ಟ್, ನಮ್ಗೆಲ್ಲ ಬ್ಲಾಕ್ ಪಾರ್ಟ್ ಕಾಣ್ತಿದೆಯಲ್ಲ, ದಟ್ ಇಸ್ ಆಕ್ಚುಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದನ್ನ ಮಾತ್ರ ಚೇಂಜ್ ಮಾಡ್ಬೋದು. ಓಕೆ. ಯೂಶಲಿ ಕಣ್ಣು ಏಟಾಗಿ ವೈಟ್ ಆಗಿರುತ್ತೆ. ಬ್ಲಾಕ್ ಪಾರ್ಟ್ ವುಡ್ ಹ್ಯಾವ್ ಬಿಕಮ್ ವೈಟ್. ಕಾರ್ನಿಯಲ್ ಅಲ್ಸರ್ಸ್ ಆಗಿ ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಅದು ವೈಟ್ ಆಗಿರುತ್ತೆ. ಆ ಪಾರ್ಟ್ ಮಾತ್ರ ಚೇಂಜ್ ಮಾಡ್ಬೋದು. ಒಳಗಡೆ ಅವ್ರ ನರ ಎಷ್ಟ್ ಕೆಲಸ ಮಾಡ್ತಿದೋ ಅಷ್ಟೇ ದೃಷ್ಟಿ ಕಾಣೋದು. ಓಕೆ. ನರ ನಾನು ಆಗ್ಲೇ ಹೇಳ್ದೆ 1 ಬಿಲಿಯನ್ ಸೆಲ್ಸ್ ಇರುತ್ತೆ. ಅದನ್ನೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಆಗಲ್ಲ. ಓಕೆ. ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದನ್ನೆಲ್ಲ ಕುತ್ಕೊಂಡು ಹೊಲಿಯಕ್ಕಾಗಲ್ಲ. ಇಟ್ ವಿಲ್ ನಾಟ್ ಫಂಕ್ಷನ್. ಸೊ ಇದು ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದಾಗ ಬರೀ ಮೇಲೆ ಪಾರ್ಟ್ ಮಾತ್ರ ತಗೊಳ್ತೀವಿ, ಚೇಂಜ್ ಪೂರ್ತಿ ಕಣ್ಣು ತೆಗಿಯೋದಿಲ್ಲ. ಓಕೆ. ಬರೀ ವೈಟ್ ಪಾರ್ಟ್, ನಾಟ್ ವೈಟ್ ಪಾರ್ಟ್, ಬ್ಲಾಕ್ ಪಾರ್ಟ್ ವಾಟ್ ಯು ಸಿ, ಅದು ವೈಟ್ ಆಗಿದ್ದಾಗ ಅದನ್ನ ತೆಗೆದು ಬಿಟ್ಟು ಬೇರೆಯವ್ರ ಕಣ್ಣಿನ ದಾನ ಮಾಡೋದು, ಹೆಲ್ತಿ ಆಗಿರೋ
part, transparent cornea na we transplantation, we do transplantation. ಓಕೆ. ಸೊ ಈಗ ಬೈ ಬರ್ತ್ ಬ್ಲೈಂಡ್ನೆಸ್ ಇರುತ್ತಲ್ಲ ಅವ್ರಿಗೂ ಐಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಆಮೇಲೆ ರಿಪ್ಲೇಸ್ ಮಾಡ್ಬೋದು. ಕಣ್ಣಿನ ಅಗೇನ್ ಇಫ್ ಕಾರ್ನಿಯಾ ಅಫೆಕ್ಟ್ ಆಗಿದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಬಟ್ ನರ ಡ್ಯಾಮೇಜ್ ಆಗಿದ್ರೆ ಅವ್ರಿಗೆ ಚೇಂಜ್ ಮಾಡಕ್ಕಾಗಲ್ಲ. ಸೊ ಈ ಪಟಾಕಿ ಹೊಡಿಬೇಕಾದ್ರೂ ಕೆಲವ್ರಿಗೆ ಕಣ್ ಡ್ಯಾಮೇಜ್ ಎಲ್ಲ ಮಾಡ್ಕೊಂತಾರೆ, ಅವ್ರಿಗೂ ಕೂಡ ಯೂಶಲಿ ಮೋಸ್ಟ್ ಆಫನ್ ಅದು ಫಸ್ಟ್ ಪಾರ್ಟ್ ಇಸ್ ದ ಬ್ಲಾಕ್ ಪಾರ್ಟ್ ಆಫ್ ದ ಐ ಅಲ್ವಾ, ಯೂಶಲಿ ಅದು ಡ್ಯಾಮೇಜ್ ಆಗುತ್ತೆ. ನರ ಡ್ಯಾಮೇಜ್ ಆಗಿದ್ರೆ ವಿ ಕೆನಾಟ್ ಡೂ. ವೆರಿ ಕಾರ್ನಿಯಾ ಅಫೆಕ್ಟ್ ಆಗಿದ್ರೆ ವಿ ಕ್ಯಾನ್ ಡೂ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್. ಓಕೆ. ಸೊ ಇದೆಲ್ಲ ಕಾರ್ನಿಯಾಗ್ ಮಾಡಿದ್ರೆ ಗ್ಲಾಕೋಮಾ ಅನ್ನುವಂಥದ್ದು ಡೈರೆಕ್ಟ್ ನರಕ್ಕೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಡಯಾಬಿಟೀಸ್ ಅಂಡ್ ಗ್ಲಾಕೋಮಾ ನರಕ್ ಡ್ಯಾಮೇಜ್ ಮಾಡುತ್ತೆ. ಕಾರ್ನಿಯಾದ ಇನ್ಫೆಕ್ಷನ್ ಆಗ್ಲಿ, ಏಟ್ ಬಿಡೋದು, ಅವಾಗ ವೈಟ್ ಆಗ್ಬಿಟ್ಟಿರುತ್ತೆ, ಅವಾಗ ವಿ ಡೂ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್. ಎಲ್ಲಾ ವೈಟ್ ಆಗಿರೋರು ಎಲ್ಲಾರ್ಗು ಮಾಡಲ್ಲ. ಸೈಡ್ ಅಲ್ಲಿ ಇತ್ತು ಏನು ಕಾರ್ನಿಯಲ್ ಸ್ಕಾರ್, ಕಾರ್ನಿಯಾ ಅನ್ನೋದು ಟ್ರಾನ್ಸ್ಪರೆಂಟ್, ಅದ್ರಲ್ಲಿ ಏನಾದ್ರು ಗಾಯ ಆದ್ರೆ ಇಟ್ ನಾಟ್ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ಉಳಿಯಲ್ಲ, ಅದು ವೈಟ್ ಸ್ಕಾರ್ ವೈಟ್ ಆಗ್ಬಿಡುತ್ತೆ. ಇವಾಗ ಕಣ್ಣಲ್ಲಿ ಸ್ಕಿನ್ ಏನೋ ಗಾಯ ಆಯ್ತು ಅಂದ್ರೆ ಗಾಯ ಉಳ್ಕೊಳುತ್ತಲ್ವಾ, ಇಟ್ ವಿಲ್ ಬಿ ಡಿಫ್ರೆಂಟ್ ಟೆಕ್ಸ್ಚರ್. ಸೇಮ್ ಥಿಂಗ್ ಇನ್ ಕಾರ್ನಿಯಾನು ಅದು ವೈಟ್ ಮತ್ತೆ ಟ್ರಾನ್ಸ್ಪರೆಂಟ್ ಆಗೋದಿಲ್ಲ, ಇಟ್ ಬಿಕಮ್ ವೈಟ್. ಸೈಡ್ ಅಲ್ಲಿ ಇತ್ತು ಸ್ಕಾರ್ ಅಂದ್ರೆ ವಿ ಕ್ಯಾನ್ ಗಿವ್ ಕಾಂಟ್ಯಾಕ್ಟ್ ಲೆನ್ಸಸ್, ಕನ್ನಡಕದಲ್ಲಿ ವಿಷನ್ ಇಂಪ್ರೂವ್ ಮಾಡ್ಬೋದು. ಓಕೆ, ಸೆಂಟ್ರಲ್ ಇತ್ತು ಅಂದ್ರೆ ಕನ್ನಡಕ ಕೊಟ್ರು ಲೈಟ್ ಹೋಗೋದಿಲ್ಲ ಒಳಗಡೆ, ಸೊ ಅವಾಗ ನಾವು ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ. ಓಕೆ. ಸೊ ಈ ವಾಲ್ ಗನ್ ಅಂತ ಅಂತೀವಿ, ಸೈಡ್ ಐ, ಸೊ ಅದು ಯಾವ ಕಾರಣಕ್ಕೆ ಬರುವಂತದ್ದು? ಅದು ಬೇಸಿಕಲಿ ನಮ್ ಕಣ್ಣು, ವಿ ಥಿಂಕ್ ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್ ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಮೂವ್ಮೆಂಟ್. 6 ಮಸಲ್ಸ್ ಮೂವ್ ಮಾಡ್ತವೆ. ನಾವು ಈ ಸೈಡ್ ನೋಡ್ಬೇಕು ಅಂದ್ರೆ ಈ ಕಡೆ ಒಂದ್ ಮಸಲ್ ಆಕ್ಟಿವ್ ಒಂದು ಕಂಟ್ರಾಕ್ಟ್ ಆಗ್ಬೇಕು, ಈ ಕಡೆ ಒಂದು ರಿಲ್ಯಾಕ್ಸ್ ಆಗ್ಬೇಕು. ಓಕೆ, ಅಂಡ್ ಅದ್ರ ನರ್ವ್ಸ್ ಇರ್ತವೆ ಅದಕ್ಕೆ. ಸೊ ಬ್ರೈನ್ ಇಂದ ಒಂದು ಇದು ಇಂಪಲ್ಸ್ ಬರುತ್ತೆ, ದೇ ಹ್ಯಾವ್ ಟು ಮೂವ್. ಸೊ ಎನಿ ಮಿಸ್ ಮ್ಯಾಚ್ ಇನ್ ದಟ್ ಓಕೆ ಕ್ಯಾನ್ ಕಾಸ್ ಕ್ವಿನ್ಸ್. ಅದು ಜೆನೆಟಿಕ್ ಆಗಿ ಬರುತ್ತೆ. ಅಗೇನ್ ಇಟ್ ಕ್ಯಾನ್ ಯೂಶಲಿ ಇಟ್ ಇಸ್ ಹೆರಿಡಿಟರಿ, ಅಂತ ಹೆರಿಡಿಟರಿಗಿಂತ ಕಂಜನೈಟಲ್ ಅಂತ ಹೇಳ್ತೀವಿ. ಸೊ ಆರ್ ವೆನ್ ದ ಗ್ರೋಯಿಂಗ್, ವೆನ್ ದ ಚೈಲ್ಡ್ ಇಸ್ ಗ್ರೋಯಿಂಗ್, ದೇರ್ ಕ್ಯಾನ್ ಬಿ ಸಮ್ ಮಿಸ್ ಮ್ಯಾಚ್ ಅಂಡ್ ದ ಸ್ಕ್ವಿಂಟ್ ಮಾಲ್ಗಂಡ್ ಬರ್ಬೋದು. ಇಲ್ಲ ಒಬ್ಬೊಬ್ಬರಿಗೆ ನರ್ವ್ ಪ್ಯಾರಾಲಿಸಿಸ್ ಏನಾದ್ರು ಆಯ್ತು ಅಂದ್ರೆ, ನರ್ವ್ ಡ್ಯಾಮೇಜ್ ಆಯ್ತು ಅಂದ್ರೆ, ಏಟ್ ಬಿದ್ದು ಆಕ್ಸಿಡೆಂಟ್ ಆಗಿ ನರ್ವ್ ಡ್ಯಾಮೇಜ್ ಆಯ್ತು ಅಂದ್ರೂ ಮಾಲ್ಗಣ್ಣ ಆಗ್ಬೋದು. ಅದು ವಯಸ್ಸಾದ್ಮೇಲೆ, ಐ ಮೀನ್ ಆಫ್ಟರ್ ಗ್ರೋತ್. ಓಕೆ, ಇಸ್ ಇಟ್ ಕ್ಯೂರಬಲ್? ಐ ಮೀನ್ ಅದನ್ನ ಸರಿ ಮಾಡ್ಬೋದು? ಎಸ್ ಎಸ್. ಸಮ್ ಇನ್ ಚಿಲ್ಡ್ರನ್ ಇವಾಗ ತುಂಬಾ ಹೈ ಪವರ್ ಇತ್ತು, ಹೈಪರ್ ನಿಯರ್ ಸೈಟೆಡ್ನೆಸ್ ಅಂತೀವಿ. ಸೊ ದೇ ಟ್ರೈ ಟು ಫೋಕಸ್ ಆನ್ ದ ಥಿಂಗ್. ಹೈ ಪವರ್ ಇದ್ರು ದೇ ಟ್ರೈ ಟು ಫೋಕಸ್ ಯೂಸಿಂಗ್ ಐ ಮಸಲ್ಸ್ ಟು ಫೋಕಸ್. ಅವಂತವ್ರಿಗೆ ಈಸೋಟ್ರೋಪಿ ಅಂತೀವಿ, ಅಂದ್ರೆ ಕಣ್ಣು ಒಳಗಡೆ ಹೋಗುತ್ತೆ. ಸೊ ಬೈ ಕರೆಕ್ಟಿಂಗ್ ದ ಪವರ್, ರಿಫ್ರಾಕ್ಟಿವ್ ಗ್ಲಾಸಸ್ ಕೊಟ್ರೆ ಇಟ್ ಕ್ಯಾನ್ ಗೆಟ್ ಕರೆಕ್ಟೆಡ್. ದಟ್ ಇಸ್ ಒನ್ ಟೈಪ್ ಆಫ್ ಸ್ಕ್ವಿಂಟ್. ಓಕೆ, ಸೊ ಎಲ್ಲಾ ಮಾಲ್ಗಣ್ಣು ಲಕ್ಕಿ ಅನ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಮಾಡದಿರೋ ಇರೋದು ಒಳ್ಳೇದಲ್ಲ. ಸೊ ಸಮ್ ಆಫ್ ದೆಮ್ ಜಸ್ಟ್ ಬೈ ಗ್ಲಾಸಸ್ ವಿ ಕ್ಯಾನ್ ಕರೆಕ್ಟ್. ಗ್ಲಾಸಸ್ ಕರೆಕ್ಟ್ ಆಗಿಲ್ಲ ಅಂದ್ರೆ early surgery can make the eyes look straight and vision can also improve because of that. So it can be cured. Yeah, it can be okay cured. And ಈ ವಿಚಾರ ಎಲ್ಲ ಮಾತಾಡ್ತಾ ಇದ್ವಿ, and I want to ask like ನೀವು ನಿಮ್ ಲೈಫ್ ಅಲ್ಲಿ ಫೇಸ್ ಮಾಡಿರುವಂತ ಕ್ರಿಟಿಕಲ್ ಐ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅಥವಾ ಕ್ರಿಟಿಕಲ್ ಸಿಚುವೇಶನ್, ಅಥವಾ ಅಷ್ಟು ಕ್ರಿಟಿಕಲ್ ಆಗಿತ್ತು ನನಗದು ಅಂತ ಯಾವ್ದಾದ್ರು ಇದೆಯಾ? ಪೇಷಂಟ್ಸ್ ನಿಮಗೆ, ಐ ಮೀನ್ ನೀವ್ ನೋಡಿರೋ ಪೇಷಂಟ್ಸ್ ಅಲ್ಲಿ ತುಂಬಾ ಕ್ರಿಟಿಕಲ್ ಆಗಿತ್ತು, ಅಂಡ್ ಸೊ ಆ ಸಿಚುವೇಶನ್ ಹೇಗಿತ್ತು ಅಂತ ಯು ಕ್ಯಾನ್ ಸಿ. as doctors we always want to have very good outcomes. yeah but it's not always true. Many times tumba sati it is beyond our control. Okay, and we want to do ನಾವು ಎಲ್ಲ ಚೆನ್ನಾಗಿ ಮಾಡ್ಬೇಕು ಅನ್ಸುತ್ತೆ, ಬಟ್ there are situations, especially ಈ ದೀಪಾವಳಿ ಟೈಮ್ ಅಲ್ಲಿ ಪಟಾಕಿ ಇದ್ ಮಾಡ್ಕೊಂಡ್ ಬರ್ತಾರೆ, ಯಂಗ್ ಚಿಲ್ಡ್ರನ್, ರಾಕೆಟ್ ಒಳಗಡೆನೆ ಹೋಗ್ಬಿಟ್ಟಿರುತ್ತೆ, ಅಲ್ಲಿ ಬರ್ಸ್ಟ್ ಆಗ್ಬಿಟ್ಟಿರುತ್ತೆ. ಅಂತದೆಲ್ಲ ನೋಡಿದ್ರೆ ತುಂಬಾ ತುಂಬಾ ಬೇಜಾರಾಗುತ್ತೆ. ಐ ಮೀನ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಪ್ರಿವೆಂಟಬಲ್ ಅಲ್ವಾ? ಅಂಡ್ ದೇ ಜಸ್ಟ್ ಲಾಸ್ ದೇರ್ ಐ ಫಾರ್ ಯಾರ್ದೋ ಫನ್ಗೆ. And the second thing which has really affected me is chemical injuries. Okay, ಲ್ಯಾಬ್ ಅಲ್ಲಿ ನಮ್ಮ ಇಂಡಿಯಾಲಿ ಐ ಥಿಂಕ್ ವಿ ನೀಡ್ ಟು ಆಕ್ಯುಪೇಷನಲ್ ಹೆಲ್ತ್ ಅನ್ನೋದು ಅಷ್ಟೊಂದು ಅವೇರ್ನೆಸ್ ಇಲ್ಲ.
ಲ್ಯಾಬ್ ಅಲ್ಲೆಲ್ಲ ಹೋದ್ರೆ ನೀವು ಆಚೆ ಕಡೆ ಐ ವರ್ಕ್ ಇನ್ ಆಸ್ಟ್ರೇಲಿಯಾ ಆಲ್ಸೋ. ಲ್ಯಾಬ್ ಅಲ್ಲಿ ಎಂಟರ್ ಮಾಡಕ್ ಮುಂಚೆ ವಿ ಹ್ಯಾವ್ ಟು ವೇರ್ ಕನ್ನಡಕ. ನೀನ್ ಕೆಮಿಕಲ್ ಯೂಸ್ ಮಾಡ್ತೀಯಾ ಇಲ್ವೋ, ನೀನ್ ಕನ್ನಡಕ ಹಾಕೊಂಡೇ ಒಳಗಡೆ ಹೋಗ್ಬೇಕು. ಓಕೆ ಓಕೆ, ಇಲ್ಲಿ ದಟ್ ಇಸ್ ನಾಟ್ ರಿಯಲಿ ಮ್ಯಾಂಡೇಟರಿ. ಇಟ್ಸ್ ಲೈಕ್ ಪರ್ಸನಲ್ ಚಾಯ್ಸ್ ತರ ಬಿಟ್ಬಿಟ್ಟಿದ್ದಾರೆ. ಬೇಕಂದ್ರೆ ಹಾಕೋಬಹುದು. ಸೊ ಚಿಕ್ಕ ಐ ಮೀನ್ ಯೂಶಲಿ ಇಟ್ಸ್ ವರ್ಕಿಂಗ್ ಕ್ಲಾಸ್ ಪೀಪಲ್ ನೋಡೋದು ನಾವು. ದೇ ಕಮ್ ವಿತ್ ಸ್ಪ್ಲಾಶ್ ಆಫ್ ಆಸಿಡ್ ಆರ್ ಆಲ್ಕಲಿ ಅಂಡ್ ದೇ ವುಡ್ ಹ್ಯಾವ್ ಕಣ್ಣು ಹೋಗಿರುತ್ತೆ. ನಾವ್ ಏನು ಮಾಡಕ್ ಆಗೋದಿಲ್ಲ. ಓಕೆ, ವಿ ಕ್ಯಾನ್ ಟ್ರೈ ಟು, ಐ ಮೀನ್ ಇಫ್ ಇಟ್ಸ್ ಅ ಸ್ಮಾಲ್ ಅಮೌಂಟ್ ಹೋಗಿತ್ತು ಅಂದ್ರೆ ವಿ ಕ್ಯಾನ್ ಟ್ರೈ ಟು ಪ್ರಿಸರ್ವ್ ವಿಷನ್. ಬಟ್ ಇಫ್ ಇಟ್ಸ್ ಅ large amount, it's very sad to see them lose their eye like that. Okay. And that is really, I mean, that is something which it's really touched me, and I don't know, I've tried to increase awareness among everybody. Educate But people, yeah. But it's really sad. That is something we really need to look into and change that, because I mean, I don't know if I can say this, but there was a boy, young boy, 22-23 ಅನ್ಸುತ್ತೆ ಪಾಪ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕ್ಲೀನ್ ಮಾಡೋದಕ್ಕೆ, ಐ ಥಿಂಕ್ ಇಟ್ ವಾಸ್ ಹಿಸ್ ಫಸ್ಟ್ ಜಾಬ್. ಅವನು ಗೊತ್ತಿಲ್ಲ, ಬ್ಲೀಚಿಂಗ್ ಪೌಡರ್ ಏನೋ ಹಾಕ್ಬಿಟ್ಟು ಬಕೆಟ್ ಅಲ್ಲಿ ನೋಡ್ಬಿಟ್ಟಿದ್ದಾನೆ ಹಿಂಗೆ ಏನಾಗ್ತಾ ಇದೆ ಅಂತ ನೋಡೋಕೆ. ಇಟ್ ಇಸ್ ಜಸ್ಟ್ ರಿಸನ್ ಅಂಡ್ ಬೋತ್ ಐಸ್ ಬ್ಲೈಂಡ್. ಓಕೆ, ಐ ಮೀನ್ ವಿ ಟ್ರೈಡ್ ಅವರ್ ಬೆಸ್ಟ್, ಬಟ್ ಇಟ್ಸ್ ನಾಟ್ ಎನಫ್. ದ ಡ್ಯಾಮೇಜ್ ಇಸ್ ಟೂ ಸಿವಿಯರ್. Those are things which can be prevented. ಅವನೊಂದು ಕನ್ನಡಕ ಹಾಕೊಂಡಿದ್ರೆ ಸಾಕಾಗಿತ್ತು. ಸೊ ಆಕ್ಯುಪೇಷನಲ್ ಹೆಲ್ತ್ ಅನ್ನೋದು ನಮ್ ಇಂಡಿಯಾಲೆ ಐ ಥಿಂಕ್ ವಿ ನೀಡ್ ಟು ಕಾನ್ಸಂಟ್ರೇಟ್. ಮುಂಚೆ ಇದು ನಾವು ಓದ್ಬೇಕಾದಾಗೆಲ್ಲ ತುಂಬಾ ಲೈಮ್ ಇಂಜುರಿ, ಸುಣ್ಣ, ಅವಾಗ ಸುಣ್ಣ ಪ್ಯಾಕೆಟ್ ಗಳಲ್ಲಿ ಬರೋದು. ಇವಾಗ ಐ ಥಿಂಕ್ ಗವರ್ಮೆಂಟ್ ಹ್ಯಾಸ್ ಮೇಡ್ ಅ ರೂಲ್ ಅಂಡ್ ಸ್ಟಾಪ್. ಆ ಸುಣ್ಣ ಪ್ಯಾಕೆಟ್ ಗಳನ್ನ ಸ್ಟಾಪ್ ಮಾಡಿದ್, ಬರೀ ಬಾಟಲ್ ಅಲ್ಲಿ ಬರ್ಬೇಕು ಇವಾಗ. ಆ ಪ್ಯಾಕೆಟ್ ತೆಗಿಯೋರು ಅದು ಕಣ್ಣಿಗೆ ಹಾರ್ತಿತ್ತು, ಅಂಡ್ ವಿ ಯೂಸ್ ಟು ಸಿ ಲಾಟ್ ಆಫ್ ಪೀಪಲ್ ಲೂಸ್ ವಿಷನ್. ಓಕೆ, ಬಟ್ ಐ ಥಿಂಕ್ ಗವರ್ಮೆಂಟ್ ಡಿಡ್ ಚೇಂಜ್ ದಟ್, ಅಂಡ್ ದಟ್ ವಾಸ್ ಅ ವೆರಿ ಗುಡ್ ಥಿಂಗ್ ಅನ್ಸುತ್ತೆ. ನಂಬರ್ ಆಫ್ ಕೇಸಸ್ ಹ್ಯಾವ್ ರೆಡ್ಯೂಸ್. ಬಟ್ ಅದೇ ತರ ಎಲ್ಲಾ ಆಕ್ಯುಪೇಷನ್ ಎಲ್ಲೇ ಕೆಮಿಕಲ್ಸ್ ಲ್ಯಾಬ್ಸ್ ಆಗ್ಲಿ, ಫ್ಯಾಕ್ಟ್ರೀಸ್ ಅಲ್ಲಾಗ್ಲಿ, if they're using chemicals, they have to use glasses ಅನ್ನೋದು ಮ್ಯಾಂಡೇಟ್ ಮಾಡ್ಬೇಕು ಅನ್ಸುತ್ತೆ. ಓಕೆ, ಎಸ್ ಡಾಕ್ಟರ್. ಇನ್ನು ಪೊರೆ ಯಾವ ಕಾರಣಕ್ಕೆ ಬರೋದು? ವಯಸ್ಸಾಗ್ತಾ ಬರೋ ಅಂತದ ಅಥವಾ? ಯಾ, ಐ ಮೀನ್ ಪೊರೆ ಇಟ್ಸ್ ಏಜ್ ರಿಲೇಟೆಡ್. ಏಜ್ ಅಂದ್ರೆ ಎಲ್ರಿಗೂ ಬರಲ್ಲ, ಬಿಕಾಸ್ ನಾನು ನೋಡಿರೋ ಹಾಗೆ ಕೆಲವ್ರಿಗೆ ಬರ್ತಾರೆ. ಸೊ ವೈ ದಟ್? ಮೋಸ್ಟ್ ಆಫ್ ದೆಮ್ ಆರ್ ಅಬೌವ್ 50 to 60 years. Okay, that is a physiological change which happens in the lens. ಅದರಲ್ಲಿ 2 ತರ ಇರುತ್ತೆ, ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಅಂಡ್ ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಅಂತೀವಿ. ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಅನ್ನೋದು ವೈಟ್ ಆಗುತ್ತೆ. ಓಕೆ, ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಅನ್ನೋದು ಅದು ಇನ್ಕ್ರೀಸ್ ಇನ್ ಆಂಬರ್, ಬ್ರೌನ್ ಆ ತರ ಆಗುತ್ತೆ ಕಲರ್. ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಅನ್ನೋದು ಇಟ್ ವಿಲ್ ಓನ್ಲಿ ಬಿಕಮ್ ಮೋರ್ ಡೆನ್ಸರ್. ಓಕೆ, ಸೊ ಆಕ್ಚುಲಿ ಒಬ್ಬೊಬ್ರು ಹೇಳ್ತಾರೆ ಮುಂಚೆ ಕಾಯ್ದು ಹತ್ರ ಓದೋದು ಕನ್ನಡಕ ಆಗ್ತಿದೆ, ಕನ್ನಡಕ ಇಲ್ದಿರಾನೆ ಓದ್ತೀನಿ ಅಂತ. ಆಕ್ಚುಲಿ ಇಟ್ ಇಸ್ ಬಿಕಾಸ್ ಆಫ್ ಕ್ಯಾಟ್ರಾಕ್ಟ್ ಓನ್ಲಿ. ಅದನ್ನ ಸೆಕೆಂಡ್ ಸೈಟ್ ಅಂತೀವಿ. ಓಕೆ, ಅದು ಹಾರ್ಡ್ ಆಗ್ತಾ ಹೋಗ್ತಾ ಇದ್ದಂಗೆ ಅವ್ರಿಗೆ ಇನಿಷಿಯಲಿ ಇಟ್ ವಿಲ್ ಇಂಪ್ರೂವ್ ಅಂಡ್ ದೆನ್ ಇಟ್ ವಿಲ್ ರೆಡ್ಯೂಸ್ ವಿಷನ್. ಓಕೆ, ವೈಟ್ ಪೊರೆ ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ, ಅದು ಇನಿಷಿಯಲ್ ಸ್ಟೇಜಸ್ ಇಂದಾನೆ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ಕ್ಯೂರ್ ಮಾಡ್ಬೋದು. ಕ್ಯಾಟ್ರಾಕ್ಟ್ ಇಸ್ ರಿವರ್ಸಿಬಲ್. ಆಗ್ಲೇ ಹೇಳಿದ್ನಲ್ಲ, ಪೊರೆ ತೆಗ್ಬಿಟ್ಟು ಒಳಗಡೆ ಅದ್ರ ಬದಲು ಆರ್ಟಿಫಿಷಿಯಲ್ ಲೆನ್ಸ್ ಕೂರಿಸ್ತೇವೆ. ಓಕೆ ಡಾಕ್ಟರ್, ನಾನು ಆಗ್ಲೇ ಒಂದ್ ಕ್ವಶನ್ ಕೇಳ್ತಾ ಇದ್ದೆ, ಈ ಐ ರಿಪ್ಲೇಸ್ ಮಾಡುವಂತ. ಇದು ಒಂದ್ ಜಸ್ಟ್ ಕ್ಯೂರಿಯಸ್. ಇವಾಗ ಬ್ಲಡ್ ನ ಕೊಡ್ಬೇಕಿದ್ರೆ ಇದೇ ಬ್ಲಡ್ ಲೈಕ್ ಎ ಪಾಸಿಟಿವ್ ಹಿಂಗೆ ಒಂದ್ ಕಾನ್ಸೆಪ್ಟ್ ಇದೆಯಾ? ಸೊ ಕಣ್ಣಲ್ಲೂ ಹಂಗಿದ್ಯಾ ಅಥವಾ ಯಾರ್ದು ಐ ಬೇಕಾದ್ರೂ ಯಾರಿಗಾದ್ರೂ ರಿಪ್ಲೇಸ್ ಮಾಡ್ಬೋದಾ? ದಟ್ಸ್ ವೆರಿ ಗುಡ್ ಕ್ವೆಶ್ಚನ್ ಆಕ್ಚುಲಿ. ಕಣ್ಣು ನಮ್ದು ವೈಟ್ ನಾವ್ ಏನ್ ಟ್ರಾನ್ಸ್ಫರ್ ಮಾಡ್ತೀವಿ, ಕಾರ್ನಿಯಾ ಇಸ್ ಎ ವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕೆ ಬ್ಲಡ್ ಸಪ್ಲೈ ಇಲ್ಲ, ಬ್ಲಡ್ ವೆಸಲ್ಸ್ ಹೋಗಲ್ಲ ಒಳಗಡೆ. ಅಂಡ್ ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ಇಟ್ ಇಸ್ ಟ್ರಾನ್ಸ್ಪರೆಂಟ್. ಓಕೆ, ಅಂಡ್ ಆ ಕಾರಣದಿಂದ ಬ್ಲಡ್ ಟೈಪ್ ಮ್ಯಾಚಿಂಗ್ ಮಾಡೋದಿಲ್ಲ ನಾವು. ವಿ ಡೋಂಟ್ ಹ್ಯಾವ್ ಟು ಡೂ ಮ್ಯಾಚಿಂಗ್. ಈವನ್ HLA ಟೈಪಿಂಗ್ ಅಂತ ಮಾಡ್ತಾರೆ ಬೇರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್, ಅದನ್ನು ಮಾಡೋದಿಲ್ಲ. ಬಿಕಾಸ್ ಎನಿ ಕಾರ್ನಿಯಾ ಕ್ಯಾನ್ ಬಿ ಟ್ರಾನ್ಸ್ಪ್ಲಾಂಟೆಡ್ ಟು ಅನದರ್ ಕಾರ್ನಿಯಾ. Because and we don't need to do blood typing agli, blood group match agodagli illa HLA typing agli madodbekagiಲ್ಲ. The only thing that we see is it healthy? Okay, and then second important thing is
ವಿತಿನ್ 6 hours ಕಲೆಕ್ಟ್ ಮಾಡಿದೀವ. ಬಿಕಾಸ್ ಆಫ್ಟರ್ 6 hours ದ ಕಾರ್ನಿಯಾ ಕೀಪ್ಸ್ ಅದು ಒಪೇಕ್ ಆಗ್ಬಿಡುತ್ತೆ ಆಮೇಲೆ. ಅಂದ್ರೆ Swell ಆಗ್ಬಿಡುತ್ತೆ. ಡೆತ್ ಆಗಿ ಡೆತ್ ಆಗಿ ವಿತಿನ್ 6 hours ವಿ ಹ್ಯಾವ್ ಟು ಕಲೆಕ್ಟ್ ಮಾಡಬೇಕು. ಓಕೆ Okay. And these are the only two things. If it is healthy, okay, and we see ಅದೆಲ್ಲ endothelial count ಅಂತ ನಾನು ನೋಡ್ತೀವಿ, ಅದೆಲ್ಲ if it is suitable, then we use it for transplantation. ಫುಲ್ ಥಿಕ್ನೆಸ್ ಮಾಡಿಲ್ಲ ಅಂದ್ರೂ ಸಮಟೈಮ್ಸ್ ಎಂಡೋಥೆಲಿಯಲ್ ಸೆಲ್ ಸರಿ ಇಲ್ಲ ಅಂದ್ರೂ ಅದನ್ನ ಪಾರ್ಟ್ಸ್ ಆಗಿನೂ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸೊ ವಿ ಕ್ಯಾನ್ ಡೂ ದಟ್. ಅಂಡ್ ಇಸ್ ದರ್ ಎನಿ ಏಜ್ ಲೈಕ್ ಈ ಏಜ್ ಅವ್ರದ್ದು ಇದಕ್ಕೆ ಹಾಕ್ಬೇಕು ಅಥವಾ ಆತರ ಏನಿಲ್ಲ. ಇಫ್ ಎಂಡೋಥೆಲಿಯಲ್ ಸೆಲ್ ಕೌಂಟ್ ಅದು ಯಾವ ಡೊನೇಟ್ ಮಾಡಿರೋದು ಚೆನ್ನಾಗಿತ್ತು ಅಂದ್ರೆ ವಿಲ್ ಕ್ಯಾನ್ ಪುಟ್ ಇಟ್. ಮಕ್ಕಳದು ಯೂಶಲಿ ಬಿಲೋ 1 year ತಗೊಳ್ಳೋದಿಲ್ಲ. ಓಕೆ ಓಕೆ, ಯಾಕಂದ್ರೆ ಅದು ತುಂಬಾ ಎಲಾಸ್ಟಿಕ್ ಇರುತ್ತೆ. ಬಟ್ ಅಪ್ಪರ್ ಏಜ್ ಇಸ್ ನಾಟ್ ಅ ಲಿಮಿಟ್, ಎನಿ ಏಜ್. ಅಂದ್ರೆ ತುಂಬಾ ಏಜ್ ಆಗಿದ್ರು ಕೂಡ ತಗೊಂಬಹುದು. ಅದು ಹೆಲ್ದಿ ಇರುತ್ತಾ ಡಾಕ್ಟರ್? ದಟ್ಸ್ ವಾಟ್. ಎಂಡೋಥೆಲಿಯಂ ಸರಿ ಇರಲ್ಲ, ಬಟ್ ವಿ ಕ್ಯಾನ್ ಯೂಸ್ ದ ಅಪ್ಪರ್ ಪಾರ್ಟ್. ಓಕೆ. ಅಂಡ್ ಎಲ್ಲಾ ಕಾರ್ನಿಯಾನು ನಾವು ದೃಷ್ಟಿ ಬರೋದಕ್ಕೆ ಯೂಸ್ ಮಾಡ್ತೀವಂತ ಇರೋದಿಲ್ಲ. ಓಕೆ. ಕೆಲವೊಂದು ಅಲ್ಸರ್ಸ್ ಆಗಿರುತ್ತೆ, ಕಾರ್ನಿಯಾ ಹೊಡ್ಕೊಂತಾ ಇರುತ್ತೆ, ಅಂತದಕ್ಕೆ ಇದು ಎಂಡೋಥೆಲಿಯಲ್ ಚೆನ್ನಾಗಿಲ್ಲ ಅಂದ್ರೂ ಹಾಕ್ಬೋದು. Okay, within 6 hours if you have collected, we can put ನಾವು ಹಾಕ್ಬೋದು. ಸೊ ತಗೊಳಕ್ಕಿಂತ ಮುಂಚೆ ನೀವು ಟೆಸ್ಟ್ ಮಾಡ್ತೀರಾ ಇಸ್ ಇಟ್ ಹೆಲ್ತಿ ಆರ್ ನಾಟ್ ಅಂತ ನೋಡಿ ತಗೊಳ್ಳೋದು? we will take it. ಅದಾದ್ಮೇಲೆ ನಾವು ಚೆಕ್ ಮಾಡಕ್, ಅಂಡ್ ಯಾವ್ದು ಕೊಡ್ಬೋದು ಅಂತ. ಇದು ದೃಷ್ಟಿ ಬರೋದು ಕೊಡ್ಬೋದು, ಆಪ್ಟಿಕಲ್ ಗೆ ಕೊಡ್ಬೋದು, ಇದು ಥೆರಪಿಟಿಕ್ ಇಲ್ಲ ಟೆಕ್ಟೋನಿಕ್ ಅಂದ್ರೆ ಅಲ್ಸರ್ಸ್ ಆಗಿರೋರಿಗೆ ಕೊಡ್ಬೋದು ಅಂತ ವಿ ಡಿವೈಡ್ ಅಂಡ್ ಯೂಸ್ ಇಟ್. ಸೊ ಆ ರೀತಿಯಾಗೆಲ್ಲ ಮಾಡ್ತೀರಾ? ಯಾರಾಗ್ಲಿ ಕ್ಯಾನ್ ಡೊನೇಟ್. ಡಯಾಬಿಟಿಸ್ ಇದ್ರೂ ಡೊನೇಟ್ ಮಾಡ್ಬೋದು, ಮುಂಚೆ ಕಣ್ಣು ಆಪರೇಷನ್ ಆಗಿದೆ ಅಂದ್ರೂ ಡೊನೇಟ್ ಮಾಡ್ಬೋದು, ಲೆನ್ಸ್ ಆಗಿದ್ದಾರೆ ಅದನ್ನು ಡೊನೇಟ್ ಮಾಡ್ಬೋದು. ಓಕೆ. ಯೂಶಲಿ HIV HbSAg ಇತ್ತು ಪಾಸಿಟಿವ್ ಅನ್ನೋರ್ಗೆ ನಾವು ಕಲೆಕ್ಟ್ ಮಾಡೋದಿಲ್ಲ, ಬಿಕಾಸ್ ವಿ ಡೋಂಟ್ ಟ್ರಾನ್ಸ್ಪ್ಲಾಂಟ್ ದಟ್. ಇಲ್ಲಾಂದ್ರೆ ಬೇರೆ ಯಾವುದೇ ರೀಸನ್ ಇಲ್ಲ, ವಿ ಕ್ಯಾನ್ ಎನಿಬಡಿ ಕ್ಯಾನ್ ಡೊನೇಟ್. ವಾಟ್ ಇಫ್ ದೇ ಹ್ಯಾವ್ ಶುಗರ್ ಆರ್ ಸಮಥಿಂಗ್? ದಟ್ಸ್ ವಾಟ್, ಡಯಾಬಿಟಿಸ್ ತಗೊಂಡ್ಬೋದು. ನಾನು ಆಗ್ಲೇ ಹೇಳ್ದೆ, ಇಟ್ ಹಸ್ ನೋ ಬ್ಲಡ್ ಸಪ್ಲೈ, ಸೊ ಯೂಶಲಿ ನಥಿಂಗ್ ವಿಲ್ ಅಫೆಕ್ಟ್. ಓಕೆ ಓಕೆ. ಸೊ ಐಸ್ ಲೈಕ್ ದಿಸ್. ಅಂಡ್ ತುಂಬಾ ವಿಚಾರ ಇದೆ ಅಲ್ಲ ಐಸ್ ಬಗ್ಗೆ. ಅಂದ್ರೆ ನಾವು ಸುಮ್ನೆ ಏನ್ ಅನ್ಕೊಂತೀವಿ, ಐಸ್ ಅಷ್ಟೇ ನೋಡ್ತೀವಿ ಎಲ್ಲ ಆಗುತ್ತೆ, ಅದೇನೋ ಒಂದ್ ಪೇನ್ ಬರುತ್ತೆ, ಹೋಗ್ತೀವಿ ಬರ್ತೀವಿ ಅಂತ. ಬಟ್ ಫಸ್ಟ್ ನಾವು ಪ್ರಿಕಾಷನ್ ತಗೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು, ಅಥವಾ ತುಂಬಾ ಅತಿಯಾಗಿ ಏನು ನಾವು ಪ್ರೊಟೆಕ್ಟ್ ಮಾಡದೆ ಹೋಗ್ತಾ ಇದ್ರೆ ಸೊ ಆರಾಮ್ಸೆ ನಮ್ ಕಣ್ಗಳಿರತ್ತೆ ಅಂತ ಹೇಳ್ತೀರಾ. ಎಸ್ ಡಾಕ್ಟರ್, ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಹೇಳ್ಬೋದು ನೀವು. Okay, so as I've already told, don't damage your eyes. Okay. And second thing is regular eye checkups is important. ನೀವು ನೀವಾಗೆ ಮನೆ ಮದ್ದುಗಳು ಮಾಡ್ದಿರಾ, ನಿಮ್ಗೆ ಏನಾದ್ರು ತೊಂದ್ರೆ ಇದ್ರೆ ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೇದು. ಈಗ ನಂಗೆ ಮನೆ ಮದ್ದು ಅಂದಾಗ ಒಂದ್ ಕ್ವಶನ್ ಬಂತು ಡಾಕ್ಟರ್. ಯೂಶಲಿ ಮನೆಗಳಲ್ಲಿ ನಾವು ಮನೆ ಮದ್ದು ಮಾಡ್ಕೊತೀವಿ, ಆದ್ರೆ ಇದು ನಮ್ಮ ಮನೇಲೆ ನಡೆದಿರೋ ಅಂತದ್ದು. ಈ ಬೆಣ್ಣೆನ ಕಣ್ಣೊಳಗಡೆ ಹಾಕ್ತಾರೆ, ಬಿಕಾಸ್ ಏನಾದ್ರು ಧೂಳು ಹೋಗಿದಾಗ ಅದೇನು ಎಫೆಕ್ಟ್ ಆಗಲ್ವಾ? ಅದ್ ಬರತ್ತಲ್ವಾ? I mean, I saw that actually. That's why I'm so curious. That's what ನಾನ್ ನಿಮ್ಗೆ ಹೇಳಿದ್ರೆ we have only seen complications because of all that. Okay. All that is not good. ಸೊ ಕಣ್ಣಂತ ವಿಚಾರ ಬಂದಾಗ ಮನೆ ಮದ್ದು ಕಮ್ಮಿ ಮಾಡ್ಬೇಕಂತ ಹೇಳ್ತಾ ಇದಾರೆ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ರ. ಬಿಕಾಸ್ ಗ್ಲಾಕೋಮಾ ಬಗ್ಗೆ ಆಗಿರ್ಬೋದು, ಅಥವಾ ಕ್ಯಾಶುವಲ್ ಆಗಿ ನಮಗೆ ಕೆಲವೊಂದು ಡೌಟ್ಸ್ ಇರುತ್ತೆ, ಕಣ್ಣು ಅಂತ ಬರ್ತಿದಂಗೆ ಆ ಡೌಟ್ಸ್ ಬರುತ್ತೆ, ಎಲ್ಲದಕ್ಕೂ ಕೂಡ ಚೆನ್ನಾಗಿ ಆನ್ಸರ್ ಮಾಡಿದೀರಾ. ಅಂಡ್ ಐ ಆಮ್ ಸೋ ಹ್ಯಾಪಿ ನೀವು ಬಂದು ಇಷ್ಟೊತ್ತು ಕೂತ್ಕೊಂಡು ಟೈಮ್ ಕೊಟ್ಟಿದ್ದೀರಾ. ಅಂಡ್ ನಿಮ್ಗೆ ಪೇಷನ್ಸ್ ಕಾಯ್ತಿರ್ತಾರೆ ಅಂತ ಕೂಡ ಗೊತ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಬಹಳ ಖುಷಿ ಆಯ್ತು. ಎಸ್, ನೋಡಿದ್ರಲ್ಲ ಡಾಕ್ಟರ್ ತನುಜಾ ಪ್ರದೀಪ್ ಅವರು ಇಷ್ಟೊತ್ತು ನನ್ನ ಕಡೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ರು. ಅಂಡ್ ಇಷ್ಟೊಂದು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ನಮ್ಗೆ ಗೊತ್ತಿರ್ಲಿಲ್ಲ ಈ ಗ್ಲಾಕೋಮಾ ಅನ್ನೋದು ಒಂದು ಕಾಯಿಲೆ ಇದೆ, ಅದ್ ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಅಂತ, ಅದನ್ನೆಲ್ಲ ಕೂಡ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ನ ನಾನು ಒಂದ್ಸಲ ರಿಪೀಟ್ ಮಾಡ್ಬೇಕಂತ ಹೇಳಿದ್ರೆ, ದಯವಿಟ್ಟು ಹೋಗಿ ಒಂದ್ ವರ್ಷಕ್ಕೆ ಒಂದ್ಸಲ ಆದ್ರೂ ಐ ಚೆಕ್ಅಪ್ ಮಾಡಿಸ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏನಾಗಿದೆ ಅಂತ. ಇಲ್ಲ ಅಂತ ಹೇಳಿದ್ರೆ ನಾವೇ ನೆಗ್ಲೆಕ್ಟ್ ಮಾಡ್ದಂಗ ಆಗುತ್ತೆ. ಎಸ್, ಇದೇ ರೀತಿಯಾಗಿ ಮತ್ತಷ್ಟು ಡಾಕ್ಟರ್ಸ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ನೋಡ್ತಾ ಇರಿ ಕರ್ನಾಟಕ ಟಿವಿದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ರಂಜಿತಾ ರೇವಣ್ಣ. ಥ್ಯಾಂಕ್ ಯು.